ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಅಂದದ ಬೆಳಗು ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಗಳಿಸೋದು ಸುಲಭ ಆಗಿದೆ. ಆದರೆ ಉದ್ಯೋಗಕ್ಕೆ ಅರ್ಹ ವ್ಯಕ್ತಿಗಳಾಗುವಲ್ಲಿ ಅನೇಕ ಸಮಸ್ಯೆಗಳನ್ನು, ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಉದ್ಯೋಗ ಮಾರ್ಗದರ್ಶನದ ಅಗತ್ಯ ಬಹಳಷ್ಟಿದೆ. ಪ್ರಸ್ತುತ ಸನ್ನಿವೇಶಕ್ಕೆ ಅನುಗುಣವಾಗಿ ಉದ್ಯೋಗ ಮಾರ್ಗದರ್ಶನ ನೀಡುವುದನ್ನೇ ತಮ್ಮ ಬದುಕಿನ ಧ್ಯೇಯವನ್ನಾಗಿಸಿಕೊಂಡಿರುವ, ಕಾಯಕವನ್ನಾಗಿಸಿಕೊಂಡಿರುವ ಬಿಜಾಪುರದ NM ಬಿರಾದಾರ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಸ್ವತಃ ತರಬೇತುದಾರರಾಗಿ ಇದುವರೆಗೆ 1,20,000 ಉದ್ಯೋಗಾಕಾಂಕ್ಷಿಗಳ ಅಗತ್ಯತೆಗೆ ತಕ್ಕಂತೆ ಸ್ಪಂದಿಸಿದ್ದಾರೆ. ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಮೂಲಕ ಉದ್ಯೋಗಗಳಿಗನುಗುಣವಾಗಿ ವಿವಿಧ ಬ್ಯಾಚ್ಗಳ ಮೂಲಕ ಪರಿಣಿತ ತರಬೇತುದಾರರ ಮೂಲಕ ಸ್ಪರ್ಧಾ ಚಾಣಕ್ಯ ಎಂಬ ಮಾಸಿಕದ ಮೂಲಕ ಸ್ಪರ್ಧಾ ಮಾರ್ಗದರ್ಶಿ ಪುಸ್ತಕ ಪ್ರಕಟಣೆಗಳ ಮೂಲಕ ಈ ನಾಡಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಯುವ ಮನಸ್ಸುಗಳಿಗೆ ಸ್ಪಂದಿಸಿ ಯುವ ಕವಿಗಳ ಕವನ ಸಂಕಲನ, ವ್ಯಕ್ತಿತ್ವ ವರ್ಧನೆಯ ಕೃತಿಗಳು, ಇದು ನಮ್ಮ ಕರ್ನಾಟಕ ಎಂಬ ಬೃಹತ್ ಗ್ರಂಥ, ಸಾಧಕರಿಗೆ ಸನ್ಮಾನ, ಸಾಮಾಜಿಕ ಸಂಕಷ್ಟಗಳಿಗೆ ಸ್ಪಂದಿಸುವಿಕೆ ಇವರ ವಿಶಿಷ್ಟತೆ. ಇವರ ಸೇವೆಯನ್ನು ಗುರುತಿಸಿ ಸಿದ್ದೇಶ್ವರ ರತ್ನ ಪ್ರಶಸ್ತಿ ಪುರಸ್ಕಾರ, ನಾಗಮ್ಮ ಫೌಂಡೇಶನ್ ವತಿಯಿಂದ ಸಾಧಕರಿಗೆ ನೀಡಲಾಗುವ ವಿಶಿಷ್ಟ ಗೌರವ, ಹಲವು ಸಂಸ್ಥೆಗಳ ಸನ್ಮಾನ ಇವರನ್ನು ಅರಸಿ ಬಂದಿವೆ. NM ಬಿರಾದಾರ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ಎನ್ನುವಂತಹ ಧ್ಯೇಯ ವಾಕ್ಯವನ್ನು ತಾವು ಬಳಸ್ತಾ ಇದ್ದೀರಿ. ಅಲ್ಲಿಂದನೇ ಈ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ. ಅಂದರೆ ಮನಸ್ಸಿನಲ್ಲಿ ನಾವು ಸೋಲು ಅಂತ ನಿರ್ಧಾರ ಮಾಡಿದ್ರೆ ಸೋಲಾಗ್ಬಿಡ್ತದೆ ಅಂತ. ಯಾಕಂದರೆ ನೀವು ಸ್ಪರ್ಧಾತ್ಮಕ ಜಗತ್ತಿಗೆ ಯುವ ಮನಸ್ಸುಗಳನ್ನು ಸಿದ್ಧಗೊಳಿಸ್ತಾ ಇರೋರು, ಅಣಿಗೊಳಿಸ್ತಾ ಇರೋರು, ಏನಂತೀರಿ? ನಮ್ಮಲ್ಲಿ ಎರಡು ಮನಸ್ಸುಗಳು ಇರ್ತವೆ. ಒಂದು ಜಾಗೃತ ಮನಸ್ಸು, ಒಂದು ಸುಪ್ತ ಮನಸ್ಸು ಇರ್ತಕ್ಕಂಥ. ಆ ಸುಪ್ತ ಮನಸ್ಸಿನಲ್ಲಿ ನಾವು ಯಾವತ್ತೂ ಸೋಲ್ತೀವಂತಕ್ಕಂಥ ಒಂದು ನಿರ್ದೇಶನ ಕೊಟ್ಟಿದ್ದೆ ಆದ್ರೆ ಅದು ನಮ್ಮ ಸೋಲಿಗೆ ಕಾರಣವಾಗಿಬಿಡ್ತದೆ. ಆದ್ರೆ ಆ ಸುಪ್ತ ಮನಸ್ಸಿಗೆ ನಾವು ಯಾವತ್ತೂ ಗೆಲ್ಲುವ ಒಂದು ವಿಚಾರ ಕೊಟ್ಟಿದ್ದೆ ಆದ್ರೆ ಅದು ಯಾವತ್ತೂ ನಮ್ಮ ಗೆಲ್ಲಿಗೆ ಕಾಣುತ್ತದೆ. ಅದಕ್ಕೆ ನಮ್ಮ ಅಕಾಡೆಮಿಯ ಧ್ಯೇಯ ವಾಕ್ಯವೇ ಸೋಲು ಮನಸ್ಸು ಸೋಲುತ್ತದೆ, ಗೆಲ್ಲು ಮನಸ್ಸು ಗೆಲ್ಲುತ್ತದೆ. ಈಗ ಹೇಳ್ಬಿಟ್ಟು ಎಲ್ಲರ ಎಷ್ಟೊಂದು ಜನನ ಗೆಲ್ಲಿಸ್ತಾ ಇದ್ದೀರಿ. ಈಗ ಉದ್ಯೋಗ ಮಾರ್ಗದರ್ಶಿಗಳಾಗೋದಕ್ಕೆ ಎಲ್ಲೋ ಒಂದು ಕಡೆ ಪ್ರೇರೇಪಣೆ ಇರುತ್ತೆ, ಏನದು? ನಾನು IAS ತರಬೇತಿ ಪಡಿತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ JSSನಲ್ಲಿ ಅದರ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಡಾಕ್ಟರ್ DM ನಂಜುಂಡಪ್ಪರು, ಈ ರಾಜ್ಯದ ಖ್ಯಾತ ಅರ್ಥಶಾಸ್ತ್ರಜ್ಞರವರು. ಅವರ ಮಾರ್ಗದರ್ಶನದಲ್ಲೇ 1 ವರ್ಷ ತರಬೇತಿ ಪಡೆದುಕೊಂಡ ನಂತರ ಅದೇ ರೀತಿಯಲ್ಲಿ ನಾನು ಕೂಡ ತರಬೇತಿ ಕೊಡಬೇಕನ್ನೋ ಒಂದು ವಿಚಾರ ಬೆಳೆದು 99ರಲ್ಲಿ ಈ ಅಕಾಡೆಮಿ ಪ್ರಾರಂಭ ಆಯಿತು. ಈ ತರಬೇತಿ ನೀಡೋದಿದೆಯಲ್ಲ, ಅದು ಅದರದೇ ಆದಂತಹ ಒಂದು ತಾಜಾತನ ಇರುತ್ತೆ, ಹುಮ್ಮಸ್ಸು ಬೇಕಾಗ್ತದೆ, ಎಷ್ಟೊಂದು ಜನಕ್ಕೆ ಪ್ರೇರೇಪಣೆಯನ್ನು ನೀಡಬೇಕಾಗುತ್ತೆ. ನಿಮ್ಮ ಅನುಭವ ಹೇಗೆ? ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾರ್ಥಿಗಳಿಗೆ ಮಾಡಬೇಕಂತಕ್ಕಂಥ ಮನಸ್ಸದ ಛಲದ, ಅದು ಸರಿಯಾದ ಮಾರ್ಗದರ್ಶನ ಇಲ್ಲ. ಆ ಮಾರ್ಗದರ್ಶನ ಸರಿಯಾಗಿ ನಾವು ನೀಡಿದ್ದೇ ಆದ್ರೆ ಅವ್ರ ಗುರಿ ಮುಟ್ಟುತ್ತಾರ, ಅವ್ರು ಗೆಲ್ಲುವ ವ್ಯಕ್ತಿಗಳು ಕೂಡ ಆಗ್ತಾರಂತ ನನ್ನ ಅಭಿಪ್ರಾಯ. ನೀವು 3 ತಿಂಗಳಿಗೆ ಎಷ್ಟೊಂದು ಬ್ಯಾಚ್ಗಳು ಮಾಡ್ತೀರಿ, ಅಂದರೆ ಒಂದೊಂದ್ಸರಿ ಎಷ್ಟೆಷ್ಟು ವಿದ್ಯಾರ್ಥಿಗಳನ್ನು ನೀವು ಅಣಿಗೊಳಿಸ್ತಾ ಇದ್ದೀರಿ? ನನ್ನ ಅಕಾಡೆಮಿಯಲ್ಲಿ ಪ್ರತಿ 3 ತಿಂಗಳಿಗೆ 2,500 3 ಸಾವಿರ ವಿದ್ಯಾರ್ಥಿಗಳು ತರಬೇತಿ ಕೊಡ್ತಕ್ಕಂಥದ್ದು. ವರ್ಷಕ್ಕೆ ಸುಮಾರು 8,000 to 10,000 ವಿದ್ಯಾರ್ಥಿಗಳು ನಮ್ಮ ಅಕಾಡೆಮಿಯ ತರಬೇತಿ ತೆಗೆದುಕೊಂಡು ಹೊರಗೆ ಬರ್ತಕ್ಕಂಥದ್ದು ನಾವು ಇದು ಮಾಡ್ತಕ್ಕಂಥ. ಈಗ ರಾಜ್ಯದಾದ್ಯಂತ ನಿಮ್ಮಲ್ಲಿಗೆ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಒಂದು ಮನೋಗುಣ ಅಥವಾ ಜಿಲ್ಲಾವಾರು ಏನಾದರೂ ಬದಲಾವಣೆಗಳನ್ನು ಗಮನಿಸಿದ್ದೀರಾ? ಜಿಲ್ಲಾವಾರು ಸಾಮಾನ್ಯವಾಗಿರ್ತಕ್ಕಂಥ ನಮ್ಮ ತರಬೇತಿ ಪ್ರಾರಂಭದಲ್ಲಿ ಆ ವ್ಯತ್ಯಾಸ ಇರ್ತದೆ. ಆದ್ರೆ ಮುಗಿದ ಹೋದ ನಂತರ ಆದ್ರೆ ಎಲ್ಲರೂ ಚಾಣಕ್ಯ ಬಳಗಕ್ಕೆ ಸೇರಿದವರಾಗಿರ್ತಾರೆ. ಎಲ್ಲರೂ ಒಂದೇ ರೀತಿಯಾಗಿ ಅವರ ವ್ಯವಸ್ಥೆಯಾಗಿ ಹೊರಗೆ ಬರ್ತಾರೆ. ಅಂದ್ರೆ ವಿಶೇಷ ನೆರವನ್ನ ಕೂಡ ತಾವು ಕೆಲವು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀರಿ. ಅದು ಯಾವ ತರ ನೀಡ್ತಾ ಇದ್ದೀರಿ? ನಮ್ಮ ಅಕಾಡೆಮಿ ಒಂದು ಸಾಮಾಜಿಕವಾದಂಥ ಒಂದು ಜವಾಬ್ದಾರಿಗೆ ಅನುಗುಣವಾಗಿ ಅಂಗವಿಕಲರಿಗೆ ಉಚಿತ ತರಬೇತಿ ವ್ಯವಸ್ಥೆ ಇರ್ತಕ್ಕಂಥ, ಪೂರ್ಣ ಅಂಗವಿಕಲರಿಗೆ, ಮಾಜಿ ಸೈನಿಕರು ಸೇವೆ ಸಲ್ಲಿಸಿ ಬಂದಿರತಕ್ಕಂಥವರಿಗೆ ಉಚಿತವಾದಂಥ ವ್ಯವಸ್ಥೆ ಇರ್ತಕ್ಕಂಥದ್ದು, ವಿಧೇಯವಾದವರಿಗೆ, ಆಮೇಲೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಉಚಿತವಾದಂಥ ವ್ಯವಸ್ಥೆ
ಕಳೆದ 15 ವರ್ಷಗಳಿಂದ ನಾವು ಮಾಡ್ಕೊತ ಬಂದಿರ್ತಕ್ಕ. ಶಿಬಿರಾರ್ಥಿಗಳ ಸ್ಪಂದಿಸುವಿಕೆ ಹೇಗಿರುತ್ತೆ ಇಂಥ ವಿಚಾರಗಳಿಗೆ? ಸಾಮಾನ್ಯವಾಗಿ ನಮ್ಮ ಪ್ರಾರಂಭದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟೊಂದು ಸ್ಪಂದನೆ ಇರೋದಿಲ್ಲ. ನಂತರ ಒಂದು ವ್ಯಕ್ತಿತ್ವ ವಿಕಾಸ ಕ್ಲಾಸ್ಗಳು ಅವ್ರ ವಿಚಾರಗಳು ಬದಲಾವಣೆ ಮಾಡೋದ್ರ ಮೂಲಕ ಅವರು ಈ ಅಕಾಡೆಮಿಗೆ ಆಮೇಲೆ ಓದಿಗೆ ಸರಿಯಾಗಿ ಸ್ಪಂದನೆ ಆಗ್ತಕ್ಕಂಥ ಗಮನಿಸ್ತೀವಿ. ಇನ್ನು ತರಬೇತಿಯಲ್ಲಿ ಯೋಗ ಶಿಕ್ಷಣವನ್ನ ಕೂಡ ನೀಡ್ತಾ ಇದ್ದೀರಿ ಅಂತ ಗಮನಿಸ್ತೆ. ಯೋಗಾಸನವನ್ನ ಕೂಡ ಅಲ್ಲಿ ಹೇಳಿಕೊಡೋದ್ರಿಂದ ಹೇಗೆ ಅದು ಸ್ಪರ್ಧೆಗೆ ಅಥವಾ ಓದಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ತಮ್ಮ ಒಂದು ಅನುಭವ? ನನ್ನ ಅಭಿಪ್ರಾಯದ ಪ್ರಕಾರ ಇರ್ತಕ್ಕಂಥದ್ದು ಒತ್ತಡ ಜಾಸ್ತಿ ಆದಾಗ, ಮೆದುಳಿಗೆ ಒತ್ತಡ ಜಾಸ್ತಿ ಆದಾಗ ಆ ಓದಿನ ಶಕ್ತಿ ಕಡಿಮೆ ಆಗ್ತದೆ. ಆದ್ರೆ ಆ ಓದಿನ ಶಕ್ತಿ ಕಡಿಮೆ ಆಗೋದ್ರಿಂದ ಏನಾಗ್ತದ, ಅವ್ರು ನೆನಪಿಟ್ಕೊಳಕ್ ಆಗೋದಿಲ್ಲ. ನಾ ಕಂಡುಕೊಂಡಂತಂದ್ರೆ ಈ ಒತ್ತಡ ಕಡಿಮೆ ಆಗ್ಬೇಕಾದ್ರೆ ಯೋಗ ಬೇಕು, ಧ್ಯಾನ ಬೇಕು. ಆ ಕಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಣಾಯಾಮ, ಯೋಗಾಸನ ನಮ್ಮ 3 ತಿಂಗಳ ಅವಧಿಯಲ್ಲಿ ಅದನ್ನ ವ್ಯವಸ್ಥೆ ಮಾಡಿಕೊಂಡು ನಾವು ಮುಂದುವರ್ಸ್ಕೊಂಡು ಬಂದೀವಿ. ಜೊತೆಗೆ ಗಣ್ಯರನ್ನ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಿರೋರನ್ನ ಕೂಡ ಕರ್ಕೊಂಬರೋದ್ರಿಂದ ಮತ್ತೆ ಪರಿಣಿತ ಶಿಕ್ಷಕರನ್ನೇ ತಾವು ತೊಡಗಿಸ್ಕೊಳ್ಳೋದ್ರಿಂದ ತುಂಬಾ ಲಾಭ ಆಗಿದೆ ಅಂತ ಅನ್ಕೊಳ್ತಾನೆ. ಖಂಡಿತ ಲಾಭ ಆಗ್ತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳಿಗೆ ಏನು ಬೇಕಾದ ಒಬ್ಬ ಸಾಧಕರ ಪರಿಚಯ ಬೇಕಾಗಿರ್ತಕ್ಕ. ನಾವು ಕೂಡ ಮಾಡೆಲ್ಗಳನ್ನು ಅವ್ರ ಮುಂದೆ ನಿಲ್ಲಿಸಬೇಕಾಗಿರ್ತಕ್ಕ. ಆ ನಿಲ್ಸಕ್ಕಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ತಂದು ಆ ವಿದ್ಯಾರ್ಥಿ ಪರಿಚಯ ಮಾಡೋದ್ರ ಮೂಲಕ ನಾವು ಅವ್ರ ಗುಣಗಳನ್ನ ಅಳವಡಿಸ್ಕೋಬೇಕು, ಅವ್ರಂಗೆ ಹೆಸರು ಪಡಿಬೇಕಂತಕ್ಕಂಥ ಆಸೆ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಇಷ್ಟೊಂದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ, ಉದ್ಯೋಗಕ್ಕೆ ನೆರವು ನೀಡ್ತಾ ಇದ್ದೀರಿ. ಅಲ್ಲಿ ಎಷ್ಟೊಂದು ಜನ ಇಲ್ಲಿ ತರಬೇತಿ ಪಡೆದಿರೋರು ಉದ್ಯೋಗವನ್ನು ಪಡಿತಾರೆ. ಆವಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂಥರ ಧನ್ಯತಾ ಭಾವ ಬರುತ್ತೆ. ಎಷ್ಟೊಂದು ಜನ ಅಲ್ಲಿ ರ್ಯಾಂಕ್ ಥರ ಗಳಿಸೋದು ಕೂಡ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭಗಳು ಹೇಗೆ ಇದೆ, ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ನಿಮಗೆ ಪ್ರತಿಫಲ ಸಿಗ್ತಾ ಇದೆ? ನಾವು ಈಗ ಈಗಿನ ಒಂದು ಪ್ರಸ್ತುತವಂತ ಒಂದು ವಿಶ್ಲೇಷಣೆ ಒಳಪಡಿಸಿದಾಗ ರಾಜ್ಯದಲ್ಲಿ ಅತಿ ಹೆಚ್ಚು ನೇಮಕಾತಿ ಆಗ್ತಕ್ಕಂಥ ಸಂಸ್ಥೆ ಚಾಣಕ್ಯ ಕರಿಯರ್ ಅಕಾಡೆಮಿ. ಯಾವುದೇ ನೇಮಕಾತಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೇಮಕಾತಿ ಕೊಡ್ತಕ್ಕಂಥ ಸಂಸ್ಥೆಯಾಗಿ ಇವತ್ತು ಹೊರಮಿರ್ತಕ್ಕಂಥ ತರಬೇತಿ ಸಂಖ್ಯೆನೂ ಅರ್ಧ, ಆಮೇಲೆ ಆಯ್ಕೆ ಆಗುವ ಸಂಖ್ಯೆನೂ, ಎರಡೂ ದೃಷ್ಟಿಯಿಂದ ಕೂಡ ಚಾಣಕ್ಯ ಅಕಾಡೆಮಿ ಫಸ್ಟ್ ಆದ್ರೆ. ಆವಾಗ ಅಲ್ಲೆಲ್ಲ ವಿದ್ಯಾರ್ಥಿಗಳು ತರಬೇತಿ ಪಡೆದು ಉದ್ಯೋಗ ಗಳಿಸಿದ ಮೇಲೂ ತಮ್ಮನ್ನು ಸಂಪರ್ಕ ಮಾಡ್ತಾರ? ಸಾಕಷ್ಟು ಮಂದಿ ಸಂಪರ್ಕ ಮಾಡ್ತಾರ, ತಮ್ಮ ಅಭಿಪ್ರಾಯ ಹೇಳ್ತಾರ. ಆಮೇಲೆ ಇವತ್ತು ನಾವೇನಾದ್ರೂ ಒಂದು ಬದುಕು ಕಟ್ಕೊಂಡಿವಿ ಅಂತಂದ್ರ ಅದಕ್ಕೆ ಕಾರಣ ಚಾಣಕ್ಯ ಕರಿಯರ್ ಅಕಾಡೆಮಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿ ನೇರವಾಗಿ ಹೇಳ್ತಾರ. ಅನೇಕ ಫಂಕ್ಷನ್ ದಲ್ಲೂ ಕೂಡ ನಾವು ಇರ್ಲಾರ್ದಾಗ ಕೂಡ ಹೇಳಿದಂತ ಉದಾಹರಣೆಗಳು ನಾವು ಕೇಳ್ಕೊಂಡಿವಿ. ಅದೊಂಥರ ಧನ್ಯತಾ ಭಾವ ನಾವು ಯಾವುದೋ ಒಂದು ಕೆಲಸ ಮಾಡಿದಾಗ ನಾವು ಮಾಡೋದು ಅದೇ ಉದ್ದೇಶ ಇರ್ತಕ್ಕ. ನಮ್ಮದು ಪ್ರತಿಫಲ ಏನೋ ಒಂದು ಥ್ಯಾಂಕ್ಸ್ ಕೇಳ್ಯಾರ ಅಂತಂದ್ರ ಅದು 1 ಕೋಟಿ ರೂಪಾಯಿಗೂ ಕೂಡ ಸಮ. ಒಂದು ಉದ್ಯೋಗ ಅಂದ್ರೆ ಒಂದು ಬಾಳಲ್ಲಿ ಬೆಳಕು ಅಂತ ಹೇಳ್ತಾರೆ, ಅದನ್ನ ಬೆಳಗುವಂತ ಕಾಯಕ ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ. ನಮ್ಮ ಉದ್ದೇಶ ಕೂಡ ಎಲ್ಲಾ ಇದ್ದವರು ನೌಕರಿ ಹಾಕಿಂತ ಯಾವುದು ಏನು ಕೊರತೆಯಲ್ಲಿರುವಂತ ವ್ಯಕ್ತಿಗಳು ನೌಕರಿ ಆಗ್ತಾರ, ಅದು ಖುಷಿ ಕೊಡ್ತಕ್ಕ. ಅಂತ ಸಾವಿರಾರು ವಿದ್ಯಾರ್ಥಿಗಳು ಬದುಕು ಕಟ್ಕೊಂಡಾರ. ಇನ್ನು ಈ ರೀತಿಯ ವಿಚಾರಗಳನ್ನ ಪ್ರಚುರಪಡಿಸಬೇಕಾದ್ರೆ ಒಂದು ಮ್ಯಾಗಝಿನ್, ಪತ್ರಿಕೆಯ ಅಗತ್ಯ ಇರ್ತದೆ. ತಾವು ಈ ಸ್ಪರ್ಧಾ ಚಾಣಕ್ಯ ಎನ್ನುವ ಪತ್ರಿಕೆಯನ್ನು ಹೊರತರ್ತಾ ಇದ್ದೀರಲ್ಲ, ಇದರ ಸ್ವರೂಪ ಹೇಗಿರುತ್ತೆ ಮತ್ತೆ ಇದರ ನಿಮ್ಮ ಆಶಯಗಳೇನು? ಸ್ಪರ್ಧಾ ಚಾಣಕ್ಯ ಪತ್ರಿಕೆ ಪ್ರಕಟಿಸಲು ಮುಖ್ಯವಾದಂಥ ಕಾರಣ ಅಂತಕ್ಕನ್ನೋದಂದ್ರೆ ತರಬೇತಿ ಪಡೆದುಕೊಂಡು ಹೋದ ನಂತರ ವಿದ್ಯಾರ್ಥಿಗಳ ಸಂಪರ್ಕ ಕಡಿಮೆ ಆಯಿತು. ನಮ್ಮ ಅಕಾಡೆಮಿ ವಿದ್ಯಾರ್ಥಿಗಳು ತರಬೇತಿ ಪಡ್ಕೊಂಡು ಹೋದ ನಂತರ ಅವ್ರ ಜೋಡಿ ಒಂದು ಸಂಪರ್ಕ ನಮಗೆ ಬೇಕಾಯಿತು. ಆ ಸಂಪರ್ಕ ಸೇತುವೆಯಾಗಿ ಸ್ಪರ್ಧಾ ಚಾಣಕ್ಯ ಪತ್ರಿಕೆ ನಾವು ಆರಂಭಿಸಿ ಯಶಸ್ವಿಯಾಗಿ 3ನೇ ವರ್ಷದಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಬಂದಿರ್ತಕ್ಕ. ಇನ್ನು ಈ ಸ್ಪರ್ಧಾ ಪರೀಕ್ಷೆಗಳಿಗೆ ಅಣಿಗೊಳಿಸಬೇಕಾದ್ರೆ ಅಲ್ಲಿ ಪಠ್ಯ ಶಿಕ್ಷಣದ ಮತ್ತು ಮಾರ್ಗದರ್ಶನದ ಅಗತ್ಯ ಇರುತ್ತೆ. ಇಲ್ಲಿ ಕೆಲವೊಂದು ಕೃತಿಗಳನ್ನು ಕೂಡ ನೀವು ಹೊರತಂದಿದ್ದೀರಿ. ಉದಾಹರಣೆಗೆ ಈ TET ಮಾರ್ಗದರ್ಶಿ ಅಂತ ತಂದಿರಲ್ಲ, ಏನಿದು? ಕನ್ನಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಪುಸ್ತಕಗಳ ಕೊರತೆ ಬಹಳಷ್ಟು ಇರ್ತಕ್ಕಂಥ.
ಆ ಕೊರತೆ ಹೋಗ್ಲಾಡ್ಸೋದಕ್ಕಾಗಿ ಚಾಣಕ್ಯ ಪ್ರಕಾಶನ ಅಡಿಯಲ್ಲೇ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತ ಮಾರ್ಗದರ್ಶಿ ಪುಸ್ತಕಗಳು ಪ್ರಕಟ ಮಾಡ್ತಾ ಇದ್ದೇವೆ. TET ಇರ್ಬೋದು, ಸೆಟ್ ಇರ್ಬೋದು, ಹೈಸ್ಕೂಲ್ ನೇಮಕಾತಿ ಇರ್ಬೋದು, PS ಬೇರೆ ಬೇರೆ ವಿಧ. ಇದರ ಉದ್ದೇಶ ಆ ಕನ್ನಡ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ. ಅಂದ್ರೆ TET ಅಂದ್ರೆ ಏನದು ಫುಲ್ ಫಾರ್ಮ್? ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಅಂದ್ರೆ ನಿಮ್ಮಲ್ಲಿ ಟೀಚರ್ ಆಗ್ಲಿಕ್ಕೆ ಹೆಚ್ಚು ಜನ ಬರ್ತಾರೆ ಅಂತ ಆಯ್ತಲ್ಲಿ? ನಮ್ಮ 170% ಟೀಚರ್ ಆಗುವಂತ ವಿದ್ಯಾರ್ಥಿಗಳು ಜಾಸ್ತಿ ಇರ್ತಾರೆ, ಅಲ್ಲಿ ಬರ್ತಾರೆ. ಇನ್ನು KSET ಏನದು? ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಈಕ್ವಲೆಂಟ್ ಟು ನೆಟ್ ಎಕ್ಸಾಮ್. ನೆಟ್ ಎಕ್ಸಾಮ್ಗೆ ಸರಿ ಸಮಾನವಾಗಿರ್ತದೆ. ಸೊ ಇಂಥದ್ದಕ್ಕೂ ಅಣಿಗೊಳಿಸೋದಕ್ಕೆ ಅಲ್ಲಿ ಮಾರ್ಗದರ್ಶನ ಮತ್ತು ತರಬೇತಿ ವ್ಯವಸ್ಥೆ ಇರ್ತದೆ. ಮತ್ತೆ ಇವತ್ತು ಕಂಪ್ಯೂಟರ್ ಶಿಕ್ಷಣ ಇಲ್ದಲೇನೆ ಜಗತ್ತೇ ಇಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದ್ದೇವೆ ನಾವೆಲ್ಲ. ಆ ನಿಟ್ಟಿನಲ್ಲಿ ಕೂಡ ತಾವು ಪ್ರಯತ್ನ ಪಡ್ತಾ ಇದ್ದೀರಿ. ಆ ಕಂಪ್ಯೂಟರ್ ಶಿಕ್ಷಣಕ್ಕೆ ಮಾರ್ಗದರ್ಶನ ನೀಡುವಂತ ಕೃತಿಯನ್ನು ಕೂಡ ತಂದಿದ್ದೀರಿ. ಅದರ ವಿಶೇಷ ಏನು? ನಮ್ಮ ಕರ್ನಾಟಕ ನೇಮಕಾತಿಯಲ್ಲಿ ಪ್ರಾರಂಭದಲ್ಲಿ ಕಂಪ್ಯೂಟರ್ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರ್ತಿದ್ದಿಲ್ಲ. ಜನರಲ್ ನಾಲೆಜ್ ಸಂಬಂಧಪಟ್ಟಂತ ಪ್ರಶ್ನೆಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಕಂಪ್ಯೂಟರ್ ಕಡ್ಡಾಯ ಮಾಡಿರೋ ಕೆಲವು ಎಕ್ಸಾಮ್ಗಳಿಗೆ, SD ಎಕ್ಸಾಮ್, PDO ಎಕ್ಸಾಮಕ್ಕ. ಆ ಕಾರಣಕ್ಕಾಗಿ ಕಂಪ್ಯೂಟರ್ ಎಲ್ಲವಷ್ಟು ಇಂಗ್ಲಿಷ್ ಮೀಡಿಯಂದಾಗ ಇರುವಂತ ಪುಸ್ತಕಗಳಿದ್ದು ಅದು ಅನುಕೂಲ ಕನ್ನಡ ಅಭ್ಯರ್ಥಿಗಳಿಗೆ ತಯಾರು ಮಾಡ್ಲಿಕ್ಕೆ ಅನುಕೂಲಕ್ಕೆ ನಮ್ಮ ಅಕಾಡೆಮಿಯಿಂದ ಅದು ಕಲರ್ನ್ಯಾಗ ಫಸ್ಟ್ ಟೈಮ್ ಕಲರ್ನ್ಯಾಗ ಅದನ್ನು ಬಿಡುಗಡೆ ಮಾಡಿವಿ. ಇನ್ನು SSLC ಅಂತ ಅಂದ್ರೆ ಒಂಥರ ನಮ್ಮ ಜೀವನದಲ್ಲಿ ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲೇನೆ ಆ ಟರ್ನಿಂಗ್ ಪಾಯಿಂಟ್ ಅಂತಾರೆ. ಸೊ ಅವ್ರಿಗೆ ಮಾರ್ಗದರ್ಶನ ನೀಡುವಂತಹ ಕೃತಿ ತರ್ತಿರಲ್ಲ, ನಿಮಗೆ ಹೇಗೆ ಅನ್ನಿಸ್ತದೆ? ಒಂದ್ ಕಡೆ ಕೋಚಿಂಗ್ ಆಯ್ತು, ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟ ಪುಸ್ತಕಗಳಾಯ್ತು. ಇನ್ನು SSLC ವಿದ್ಯಾರ್ಥಿಗಳಿಗೂ ಸಂಬಂಧಪಟ್ಟ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದನೇ ನಮ್ಮ ನಮ್ಮ ಅಕಾಡೆಮಿಯಲ್ಲಿರುವಂತಹ ತಜ್ಞರಿಂದ ಕೂಡಿದಂತ ಒಂದು ಅತ್ಯಮೂಲ್ಯವಾದಂಥ ಪುಸ್ತಕ ಕೂಡ ಅದನ್ನು ಪ್ರಕಟ ಮಾಡಿದೆ. ತುಂಬಾ ಸಂತೋಷ. ಜೊತೆಗೆ ಈ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ತುಂಬ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಈ ಮಕ್ಕಳ ಮನೋವಿಜ್ಞಾನ ಅನ್ನೋ ಒಂದು ಕೃತಿಯನ್ನು ಹೊರತಂದಿದ್ದೀರಲ್ಲ, ಇದರಲ್ಲಿ ಎಂತಹ ವಿಷಯಗಳು ಅಡಕಾಗಿದೆ? ಸಾಮಾನ್ಯ ನಮ್ಮ ಯುವಕರಲ್ಲಿರ್ಬೋದು, ಮಕ್ಕಳಿರೋ ತಮ್ಮ ಸಮಸ್ಯೆಗಳು ಏನನ್ನೋದು ತಮಗೆ ಗೊತ್ತಿರೋದಿಲ್ಲ. ಒಂದು ತುಮುಲ್ ಅಂತೀವಿ ನಾವು. ಅದು ಮಕ್ಕಳಲ್ಲಿರುವಂಥ ಒತ್ತಡ ಇರ್ಬೋದು, ಯುವಕರಲ್ಲಿರುವಂಥ ಒತ್ತಡ ಇರ್ಬೋದು, ಅದು ವಯೋಮಾನಕ್ಕೆ ಅನುಗುಣವಾಗಿರುವಂಥ ಸಮಸ್ಯೆಗಳಿರ್ಬೋದು. ಅವು ಯಾಕೆ ಆತವ, ಅದರಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನೋ ಒಂದು ಕುರಿತೇ ಆ ಮಕ್ಕಳ ಮತ್ತು ಯುವಕರಿಗೆ ಸಂಬಂಧಪಟ್ಟಂತ ಮನೋ ವಿಕಾಸ ಸಂಬಂಧಪಟ್ಟ ಪುಸ್ತಕಗಳು ಕೂಡ ಪ್ರಕಟ ಮಾಡಿ. ತುಂಬಾ ಸಂತೋಷ. ಯಾಕಂದ್ರೆ ಮಕ್ಕಳಿಗೆ ಅದು ತುಂಬಾ ಅಗತ್ಯ ಕೂಡ ಇದೆ. ಸಾಮಾನ್ಯವಾಗಿ ಖ್ಯಾತ ಸಾಹಿತಿಗಳ ಬಗ್ಗೆ ಕೃತಿಗಳನ್ನ ಗಮನಿಸಿದ್ದೇವೆ. ನೀವೊಂದು ಪ್ರಕಾಶನ ಮಾಡಿದಿರಿ, ಅದೇನಂದ್ರೆ ಖ್ಯಾತ ಸಾಹಿತಿಗಳ ತಂದೆ ತಾಯಿಗಳನ್ನ ಕುರಿತು. ಈ ಕೃತಿನ ಮಾಡ್ಬೇಕಂತ ಯಾಕೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು? ಆ ವಿಶೇಷ ಕನ್ನಡದ ಒಂದು ಸಾಹಿತ್ಯದಲ್ಲಿ ಒಂದು ವಿಶೇಷ ಕೃತಿ, 2 ತಲೆಮಾರು. 2 ತಲೆಮಾರು ಅಂದ್ರ ತಂದೆ ಮಗ. ತಂದೆ ಯಾವ ರೀತಿ ಇದ್ರು, ನಾವು ಯಾವ ರೀತಿ ಇದ್ದ, ತಾಯಿ ಯಾವ ರೀತಿ ಇದ್ರು ನಾವು. ಆ ತಂದೆ ತಾಯಿ ಕುರಿತು ಕರ್ನಾಟಕದಲ್ಲಿರುವಂತ ಬಹಳ ಮಹತ್ವದ ಕವಿಗಳು, ಲೇಖಕರು, ವಿದ್ವಾಂಸರು ತಮ್ಮ ತಂದೆ ತಾಯಿ ಕುರಿತು ಆ ಕೃತಿ ಬರೆದ ಉದ್ದೇಶ, ಬರೆಸಿದ ಉದ್ದೇಶ ತರಬೇತಿ ಪಡಿತಕ್ಕಂಥವರಿಗೆ, ಓದುಗರಿಗೆ ನಾವು ಏನ್ ಆಗ್ಬೇಕು, ಇವ್ರ ತಂದೆ ಹಿಂಗಿದ್ರು, ಇವ್ರ ತಾಯಿ ಹಿಂಗಿದ್ರು, ನಮ್ಮ ತಾಯಿ ಏನ್ ಮಾಡ್ತಾ ಇದ್ದಾರ ಅನ್ನೋ ಆ ಮಕ್ಕಳಿಗೆ ಸ್ಫೂರ್ತಿ ಆಗೋ ಸಲಿಂದ ಆ ಕೃತಿಯನ್ನು 2 ತಲೆಮಾರು ಅಂತಕ್ಕಂಥದ್ದು. ಇವರ ಅನಂತಮೂರ್ತಿ ಅವರದಾರ, ಕಮಲಾ ಹಂಪನವರು ಅದಾರ, ಚನ್ನವೀರ್ ಕಣಿಯೂರು ಅದರತಕ್ಕಂಥದ್ದು, ರುದ್ರಪ್ಪನವರು ಅದಾರ, ಗೌರಿ ಲಂಕೇಶ್ವರ ಅದಾರ, ಬೇರೆ ಬೇರೆ ಅವ್ರ ಮೇಲೆ ಏನು ಪ್ರಭಾವ ಇದಲ್ಲ ಅದು ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ ತಲುಪಿಸೋ ಕಣಕ್ಕೆ ಇದನ್ನು ವ್ಯವಸ್ಥೆ ಮಾಡಿದ್ದೆ. ಇನ್ನು ಈ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಕೃತಿಗಳು ಎಷ್ಟು ಮಟ್ಟಿಗೆ ಮುಖ್ಯ ಅಂತೀರಿ? ಭಾಳ ಅಗತ್ಯ ಇರ್ತಕ್ಕ. ಈ ವ್ಯಕ್ತಿತ್ವ ವಿಕಾಸ ಸಂಪನ್ನ ಪುಸ್ತಕಗಳು ಇವತ್ತು ಕನ್ನಡದಲ್ಲಿ ಭಾಳಷ್ಟು ಮುಖ್ಯವಿರ್ತಕ್ಕಂಥ ಉದ್ದೇಶ ಇಷ್ಟೇ. 80ರ ದಶಕದಲ್ಲಿ 90ರ ದಶಕ ಕಾದಂಬರಿ, ನಾಟಕ ಓದೋದ್ರ ಮೂಲಕ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕೆ ಅವಕಾಶ ಇರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾದಂಬರಿ ಓದ್ತಕ್ಕಂಥದ್ದು, ನಾಟಕ, ಕಾವ್ಯ ಓದ್ತಕ್ಕಂಥ ಓದುಗರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಅದನ್ನು ಸ್ಥಾನ ಯುವಕರಿಗೆ ತುಂಬಿದ್ದು ಯಾವುದಂದ್ರೆ ವ್ಯಕ್ತಿತ್ವ ಪುಸ್ತಕ. ಇವತ್ತು ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಬೇಡಿಕೆ ಅದ. ಆಮೇಲೆ ನೇರ ಮಾರ್ಗದರ್ಶನ ಸಿಗ್ತದೆ. ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕಾಗಿ
ಅದು ಮುನ್ನಡೆಸ್ತಕ್ಕಂಥದ್ದು ವ್ಯಕ್ತಿತ್ವ ಪುಸ್ತಕ ಬಹಳ ಅಗತ್ಯ ಅನ್ಸ ನನ್ನ ಅಭಿಪ್ರಾಯ. ನೀವು ಈ ನಿಟ್ಟಿನಲ್ಲಿ ಕ್ರೀಡಾ ಸಾಧಕರು ಅನ್ನುವಂತಹ ಒಂದು ಕೃತಿಯನ್ನು ತರ್ತೀರಿ. ಕ್ರೀಡೆಗಳ ಸಲ್ಲಿ ಸಾಧನೆಯನ್ನು ಮಾಡಿದಂಥವ್ರನ್ನ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡಿರೋರನ್ನ ಹೊರ ಜಗತ್ತಿಗೆ ಪರಿಚಯ ಮಾಡಿದಾಗ ಅದರಿಂದ ಕೂಡ ಪ್ರಭಾವ ಬೀರುತ್ತೆ ಅಂತೀರಾ? ಖಂಡಿತ ಪ್ರಭಾವ ಬೀರುತ್ತೆ. ಈಗ ಆ ಕಾಮೆಂಟ್ ಒಳಗ ಪೀಲೆ ಬಗ್ಗೆ ಇರ್ತಕ್ಕಂಥ, ಸಾನಿಯಾ ಮಿರ್ಜಾ ಬಗ್ಗೆ ಇರ್ತಕ್ಕಂಥದ್ದು ಬೆಳವಣಿಗೆ ಅಂದ್ರೆ ಅವರು ಯಾವ ರೀತಿಯ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ರು ಅದೇ ಮಟ್ಟದಲ್ಲಿ ನಾವು ಸಾಧನೆ ಮಾಡಬೇಕು ಅನ್ನೋದಂದ್ರೆ ಭಿನ್ನ ಭಿನ್ನ ಕ್ಷೇತ್ರ ಪರಿಚಯ ಮಾಡಬೇಕು. ಒಂದೇ ಒಂದು ಸಿನಿಮಾ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಬಾಲಿವುಡ್ ನಟಿಯರು ಒಂದು ಗಮನ ಸೆಳೆದಿದ್ದೀರಿ. ಅದನ್ನು ಅಂದ್ರ ಬಾಲಿವುಡ್ ನಟಿಯರು ಉದ್ದೇಶ ಇರ್ತಕ್ಕಂಥ ಸಾಮಾನ್ಯ ಒಂದು ವರ್ಗದಿಂದ ಬಂದವರು ದೊಡ್ಡ ಪ್ರಮಾಣದ ನಟಿಯರು ಯಾವ ರೀತಿ ಆದ್ರು ಅಂದ್ರೆ ಈ ಯುವತಿಯರಿಗೂ ಕೂಡ ಪರಿಚಯ ಅಲ್ಲಿ ಸಾಧಕರ ವ್ಯಕ್ತಿತ್ವ ಅನ್ನೋ ಉದ್ದೇಶದಿಂದ ಆ ಕೃತಿಗಳು ಕೂಡ ಪ್ರಕಟ ಮಾಡಿ. ಅಂದ್ರೆ ಯಾವುದೇ ಕ್ಷೇತ್ರದಲ್ಲಾಗಲಿ ಒಬ್ಬ ವ್ಯಕ್ತಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಮ್ಮ ಒಂದು ಉದ್ದೇಶ. ಸಮಗ್ರ ಪರಿಚಯ ಬೇಕು. ಹಾಗಾಗಿ ಈ ಚಲನಚಿತ್ರದವರು ಕೂಡ ಅವ್ರದ್ದೇ ಆದ ಒಂದು ಸಾಧನೆ ಮಾಡಿರ್ತಾರೆ ಎನ್ನುವಂಥದ್ದು. ಸಾಧನೆ ಅದು ಸಾಧನೆ ವ್ಯಕ್ತಿ, ಅದು ಕೂಡ ಒಂದು ಮಾರ್ಗದರ್ಶನ ಮಕ್ಕಳಿಗೆ. ಸೊ ಹಾಗಾಗಿ ಬಾಲಿವುಡ್ ನಟಿಯರ ಕೃತಿಯನ್ನ ಕೂಡ ತಾವು ಹೊರತರ್ತೀರಿ. ಅಲ್ಲಿ ಯಾವ್ಯಾವ ನಟಿಯರ ಬಗ್ಗೆ ಇದೆ? ವೈದಾ ರೆಹಮಾನ್ ಅದಾಳ, ರೇಖಾ ಪಾಟೀಲ್ ಅದ, ಸ್ಮಿತಾ ಪಾಟೀಲ್ ಅದ ಇರ್ತಕ್ಕ, ಹಳಿ ಕಾಲದ ಏನದಲ್ಲ ಮಧುಬಾಲ ಇರ್ತಕ್ಕಂಥ ಇವರೆಲ್ಲ ಕುರಿತು ಅವರು ಒಂದು ಪುಸ್ತಕ ಇರ್ತಕ್ಕಂಥದ್ದು. ಇನ್ನು ವ್ಯಕ್ತಿತ್ವ ವಿಕಸನ ಕುರಿತಂತಹ ಕೃತಿಗಳನ್ನ ಹೊರತರಬೇಕು ಅನ್ನುವಂಥದ್ದು ಈ ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ನಿಮಗೆ ಅನ್ನಿಸ್ತಾ, ಹೇಗೆ ಅದು ಯಾವ ಸಂದರ್ಭದಲ್ಲಿ ನಿಮಗೆ ಅಭಿಪ್ರಾಯ ಬಂತು? ಇದು ಫಸ್ಟ್ ನನಗೆ ಇದು ವ್ಯಕ್ತಿತ್ವ ಪುಸ್ತಕಗಳ ಅಗತ್ಯ ಅಂತಕ್ಕಂಥದ್ದು ಎಂಡಮೂರು ವೀರೇಂದ್ರನಾಥ್ ತರದಾನ ವಿಜಯ ಕೈದ ಮೆಟ್ಟಿಲನ್ನು ಓದ್ಲಕ್ಕೆ ಆರಂಭಿಸಿದಾಗ ಅದು ಅಗತ್ಯ ಅನಿಸ್ತು. ಸಾಕಷ್ಟು ಬದಲಾವಣೆ ಇತ್ತು. ಆಮೇಲೆ ರಾಮಕೃಷ್ಣ ಮಠದವರು ಬದುಕಲು ಕಲಿಯರಿ ಅಂತ ಕೆರೆ ಒಂದು ಒಳ್ಳೆ ಪುಸ್ತಕ ಅದು ಕೂಡ. ಆಮೇಲೆ ಶಿವಕೇರ್ ಅವರು ಬರೆದಿರ್ತಕ್ಕಂಥ ಯು ಕ್ಯಾನ್ ವಿನ್, ಇವು ಪ್ರಾರಂಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವ್ಯಕ್ತಿತ್ವಕ್ಕೆ ಸಂಪಟ್ಟ ಪುಸ್ತಕ. ಆಮೇಲೆ ಹಂತ ಹಂತವಾಗಿ ಅವು ಸಾಕಷ್ಟು ಬೇರೆ ಬೇರೆ ರೀತಿಯಂತ ಪ್ರಕಟಣೆಗಳು ಆಗಿರ್ತವೆ. ಬಟ್ ಅದನ್ನು ಓದಿದಂತ ನನಗನ್ನಿಸ್ತು ನಾವು ಬದಲಾವಣೆ ಆಗಿವಿ ಅಂದ್ರೆ ಅನೇಕರು ಕೂಡ ಬದಲಾವಣೆ ಆಗಕ್ಕೆ ಸಾಧ್ಯ ಇದಲ್ಲ ಅಂತ ಹೇಳಿ ವ್ಯಕ್ತಿತ್ವ ಕ್ಲಾಸಿಗೂ ಮತ್ ಕೊಡ್ತೀವಿ, ವ್ಯಕ್ತಿತ್ವ ಪುಸ್ತಕ ಓದ್ಲಕ್ಕೂ ಕೂಡ ಪ್ರೇರಣೆ ಕೊಡ್ತೀವಿ. ಈ ಹಿರಿಯ ಕವಿಗಳ ಕೃತಿ ಸಂಪಾದನೆ ಮಾಡೋದಿದೆಯಲ್ಲ, ಹಿರಿಯ ಕವಿಗಳದ ಆ ರೀತಿ ಒಂದು ಕವಿಗಳದೇ ಒಂದು ಸಂಪಾದನೆ ಮಾಡ್ಬೇಕಂತ ಯಾವ ಸಂದರ್ಭದಲ್ಲಿ ಅನಿಸಿದ್ದು? ನಾನು ಕಾಲೇಜ್ ಜೀವನದಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ವ್ಯಾಸರಾಯ ಬಲ್ಲಾಳ, ಕಾರಂತರು, ಕುವೆಂಪು ಅವ್ರ ಬಗ್ಗೆ ಓದಿರ್ತಕ್ಕಂಥ, ತ್ರಿವೇಣಿಯವ್ರ ಬಗ್ಗೆ, ಬಸವರಾಜ್ ಕಟ್ಟಿಮನಿಯವ್ರ ಬಗ್ಗೆ ಅನೇಕ ಸಾಹಿತ್ಯದ ಒಂದು ಒಲವು ಹೊಂದಿರತಕ್ಕಂಥ ವ್ಯಕ್ತಿ ಪ್ರಾರಂಭದಿಂದ. ಆಗ ನಾನು ಒಂದು ಏನೋ ಸಾಹಿತ್ಯಕ್ಕೆ ಒಂದು ನಾವು ಬರೀಲಿಕ್ಕೆ ಆಗಲಿಲ್ಲ ಅಂದ್ರು ಈಗಾಗಲೇ ಬರೆದವ್ರದೊಂದು ಒದಗಿಸ್ಬೇಕನ್ನೋ ಆಸೆಯಿಂದ ಆ ಸಾಹಿತ್ಯ ಕೃತಿಗಳನ್ನು ಒದಗಿಸಿರ್ತಕ್ಕಂಥ. ಈ ಇರುಳ ಮರಿಗಳು ಅಂತ ಶೀರ್ಷಿಕೆ ಕೊಡಬೇಕಾದ್ರೆ ಏನರ್ಥ? ಅದು ಲೇಖಕರು ಅವ್ರ ಕವಿಗಳು ಕೊಟ್ಟಿರ್ತಕ್ಕಂಥ ಕವಿಗಳೇ ಅವರು ಆಯ್ಕೆ ಮಾಡಿದ್ರು. ಇನ್ನು ಈ ಉದಯೋನ್ಮುಖ ಕವಿಗಳಿಗೆ ಸ್ಥಾನ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಆರಂಭಿಕ ದಿನಗಳಿದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಯಾರೋ ಒಬ್ಬ ಬರಹಗಾರನಿಗೆ ಯಾರೋ ಒಬ್ರು ಪ್ರಕಟ ಮಾಡಿದ್ರು ಅಂದ್ರೆ ಅವನೊಬ್ಬ ಮುಂದೆ ಬರಹಗಾರನಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರದ ಒಂದು ವೇದಿಕೆನ ತಾವು ಕೊಟ್ಟಿರೋದಕ್ಕೆ ನಿಮ್ಗೆ ಅಭಿನಂದಿಸ್ತಾ, ಈ ಕೃತಿಯನ್ನು ಸಂಪಾದನೆ ಮಾಡುವಂಥ ಸಂದರ್ಭದಲ್ಲಿ ಆದ ಅನುಭವನ ಹಂಚ್ಕೊಳ್ಳಿ. ಇದು ವಿಶೇಷವಾಗಿರ್ತಕ್ಕಂಥ ಅನೇಕ ನನ್ನ ತರಬೇತಿ ಪಡಿತಕ್ಕಂಥ ವಿದ್ಯಾರ್ಥಿನಿಯರು ಕವನ ಬರೆದುಕೊಂಡು ಬರ್ತಾ ಇದ್ರು. ಸರ್ ನಾ ಒಂದು ಕವನ ಬರ್ಕೊಂಡಿನಿ, ಇದನ್ನ ನೋಡಿ ಸರ, ಇದನ್ನ ಪರಿಶೀಲನೆ ಮಾಡಿ ಅಂತಿದ್ರು. ಕೆಲವರು ಹೇಳ್ತಿದ್ರು, ಸರ್ ನಾವ್ ಇಷ್ಟೆಲ್ಲ ಒಳ್ಳೆಯ ಕವನ ಬರ್ದೇವೆ, ಯಾರು ಪ್ರಕಟ ಮಾಡಕ್ ಮುಂದೆ ಬರ್ತಾ ಇಲ್ಲ ಸರ. ಆಗ ಆ ಒಂದು ಯುವತಿಯರ ಒಂದು ನೋವು ಏನತ್ತಲ್ಲ, ಆ ನೋವಿಗೆ ಸ್ಪಂದಿಸಬೇಕನ್ನೋ ಉದ್ದೇಶದಿಂದನೇ ಅವರು ಒಳ್ಳೆಯ ಕೃತಿಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಒಬ್ಬ ಹೊಸ ಕವಿ ಇರ್ಬೋದು, ಕವಿಯತ್ರಿ ಇರ್ಬೋದು, ಅವ್ರ ಕವನ ಸಂಕಲನ ಉಚಿತವಾಗಿ ಪ್ರಕಟ ಮಾಡಿ ಆ 1,000 ಕಾಪಿ ಅವರಿಗೆ ಒದಗಿಸುವಂತ ವ್ಯವಸ್ಥೆ ಮಾಡಿ. ಇನ್ನು ಈ ಸ್ಪರ್ಧಾ ಪರೀಕ್ಷೆಯಲ್ಲಿ ಯಾರ್ಯಾರು ಸಾಧನೆ ಮಾಡಿರ್ತೀರಿ ಅವ್ರನ್ನ ಕರೆದು ಗೌರವ ಮಾಡುವಂಥದ್ದು, ಸನ್ಮಾನ ಮಾಡುವಂಥದ್ದು ಕೂಡ ನಡೆಸ್ಕೊಂಡು ಬಂದಿದ್ದೀರಿ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಇಲ್ಲಿ ವಿಶೇಷವಾಗಿ ಸಾಧಕರನ್ನು ಪರಿಚಯ ಮಾಡ್ತಕ್ಕಂಥದ್ದು, ರ್ಯಾಂಕ್ ಬಂದವ್ರನ್ನ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡ್ತಕ್ಕ ಉದ್ದೇಶ ಇಷ್ಟೇ. ನಮ್ಮಿಂದ ಕೂಡ ಸಾಧ್ಯ ವಿದ್ಯಾರ್ಥಿಗಳಿಗೆ ಭಾವನೆ ಬರಲಿ ಅನ್ನೋ ಉದ್ದೇಶದಿಂದ ಈ ವಿದ್ಯಾರ್ಥಿ ರ್ಯಾಂಕ್ ಪಡೆದಾನ ಇವತ್ತು ಸನ್ಮಾನಿತ ಅನ್ನತನ ಆ ಜಾಗದ ನಾಳೆ ನಾ ಇರಬೇಕು.
ನಾನು ಆ ಜಾಗದಾಗ ಕೂಡಬೇಕು, ಹಾಗಾದ್ರೆ ನಾನು ಏನು ಮಾಡಬೇಕು ಅನ್ನೋದೊಂದು ಸ್ಫೂರ್ತಿ ಆ ಕಿಡಿ ಆ ಮಕ್ಕಳಲ್ಲಿ ಬೀಳುವ ಉದ್ದೇಶದಿಂದನೇ ರ್ಯಾಂಕ್ ವಿದ್ಯಾರ್ಥಿಗಳನ್ನ ಕರೆದು ಸನ್ಮಾನ ಮಾಡ್ತೀವಿ. ಅಂದರೆ ಇವತ್ತು ಯಾರೇ ಒಂದು ಒಳ್ಳೆ ಒಂದು ಕೆಲಸ ಮಾಡಿದಾಗ ಒಂದು ಬೆನ್ನು ತಟ್ಟೋದಿದೆಯಲ್ಲ, ಅದು ತುಂಬ ಮುಖ್ಯ ಅಲ್ವಾ? ಭಾಳ ಅಗತ್ಯ ಇರ್ತಕ್ಕ ಸನ್ಮಾನ. ಆ ರೀತಿ ಒಂದು ಪ್ರೇರಕದಾಯಕ ನುಡಿಗಳು, ಪ್ರೋತ್ಸಾಹದಾಯಕವಾದಂತಹ ಒಂದು ಸಹಾಯ, ಇವೆಲ್ಲ ಎಲ್ಲೋ ಒಂದು ಕಡೆ ಎಲ್ಲರೂ ಮಾಡಬೇಕಾಗ್ತದಲ್ವಾ? ಮಾಡಬೇಕು ಸರ್, ಮಾಡಬೇಕಾದ್ರೆ. ಅಕಾಡೆಮಿಗೆ ಭೇಟಿ ನೀಡ್ತಾರೆ ಹಲವಾರು ಜನರು. ಅದರಲ್ಲಿ ಕೆಲವರನ್ನ ಸ್ಮರಿಸೋದಾದರೆ ಎಂತೆಂಥ ವ್ಯಕ್ತಿಗಳನ್ನ ತಾವು ಕರೆಸ್ತೀರಿ? ಇಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ 3 ತಿಂಗಳ ಅವಧಿಯಲ್ಲಿ ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 7-8 ಕ್ಲಾಸ್ಗಳು ವ್ಯವಸ್ಥೆ ಮಾಡ್ತಾರೆ. 7-8 ಕ್ಲಾಸ್ ಅಂದ್ರೆ 7-8 ವ್ಯಕ್ತಿಗಳು ವಿಶೇಷ ಎತ್ತಿರ್ತಕ್ಕಂಥ ಅವ್ರನ್ನ ಕರೆಸಿ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಇರ್ಬೋದು, ಒಬ್ಬ ವ್ಯಕ್ತಿ ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಇರ್ಬೋದು, ಒಬ್ಬ ವ್ಯಕ್ತಿ ಯುವಕರ ಸಮಸ್ಯೆಗಳ ಕುರಿತಿರ್ಬೋದು, ಈ ಆರೋಗ್ಯದ ಬಗ್ಗೆ ಇರ್ಬೋದು, ಆಯಾ ಕ್ಷೇತ್ರದಲ್ಲಿ ಯಾರು ಯಶಸ್ವಿಯಾಗಿರ್ತಾರಲ್ಲ ಅವ್ರು ಕರೆಸಿ ಆಯಾ ಸಂದರ್ಭಕ್ಕನುಗುಣವಾಗಿ ಅವರ ಕ್ಷೇತ್ರಕ್ಕೆ ಆ ಸಂದರ್ಭಕ್ಕನುಗುಣವಾಗಿ ಅವ್ರ ಸಮಸ್ಯೆಗಳು ಅವರಿಂದನೇ ಪರಿಹರಿಸುವ ಮೂಲಕ ಮಕ್ಕಳಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಹಾಕಿಕೊಂಡಿರ್ತಕ್ಕಂಥ ನಾವು ಕಾಣ್ತೀವಿ. ಅಂದರೆ ಈಗ ಪಾಠ ಒನ್ ಸೈಡ್ ಟೀಚಿಂಗ್ ಅಂತ ಕರೀತಾರೆ. ಅದಲ್ದಲೆ ಇಂಟರಾಕ್ಷನ್, ಒಂದು ರೀತಿ ಸಂವಾದ ಇದ್ದಾಗ, ಅಲ್ಲಿ ಪ್ರಶ್ನೋತ್ತರಗಳು ನಡೆದಾಗ ಅಲ್ಲಿ ಜ್ಞಾನ ಅಭಿವೃದ್ಧಿ ಹೆಚ್ಚಾಗ್ತದೆ ಅಂತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಂಥ ಚಟುವಟಿಕೆಗಳು ಸಹಾಯಕ ಆಗ್ತಕ್ಕ. ಅಂದರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಈಗ ನಮ್ಮ ಅಕಾಡೆಮಿ ವಿದ್ಯಾರ್ಥಿ ಬರೇ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂಥ ಇಷ್ಟೇ ನಾಲೆಜ್ ಆ ಮಕ್ಕಳಿಗೆ ಬರಬಾರ್ದು. ಆ ಸ್ಪರ್ಧಾತ್ಮಕ ಆಚೆ ಕೂಡ ಅಂದ್ರೆ ನಾಳೆ ಒಂದು ನೌಕರಿ ಸಿಗಲಿಲ್ಲ ಅಂದ್ರೂ ಕೂಡ ಸಮಾಜದಲ್ಲಿ ಹೆಂಗೆ ತನ್ನ ಕಾಲ ಮೇಲೆ ನಿಂದಿರ್ಬೇಕು, ಆ ನಿಲ್ಲಬೇಕಾಗಿತ್ತಂದ್ರೆ ಅವ್ನಿಗೆ ಏನು ಬೇಕು ಈಗ ಪ್ರೆಸೆಂಟ್ ಆ ಶಕ್ತಿ ನಾವು ತುಂಬಿಟ್ಟೆವಂದ್ರೆ ಅವ್ನು ನಾಳೆ ನೌಕರಿ ಬರ್ಲಂದ್ರು ತನ್ನ ಕಾಲ ಮೇಲೆ ನಿಂತು ಅಥವಾ ಸ್ವ ಉದ್ಯೋಗರ ಅಲ್ಲಿ ಇನ್ಯಾವುದರಲ್ಲೇ ಮಾಡು ಉದ್ದೇಶ ನಾವು ಹಾಕೊಂಡೆ. ಬರೀ ಒಂದು ಗೌರ್ಮೆಂಟ್ ನೌಕರಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಕಾಡೆಮಿದಲ್ಲ, ಅವನು ಟೋಟಲ್ ಸಮಗ್ರ ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕು. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಹೊರಹೊಮ್ಮಬೇಕು. ತುಂಬ ಸಂತೋಷ. ತಮ್ಮ ಸಂಸ್ಥೆ ದಶಮಾನೋತ್ಸವವನ್ನು ಆಚರಿಸಿದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೃತಿಯನ್ನು ನಮ್ಮ ಸಾರಸ್ವತ ಲೋಕಕ್ಕೆ ನೀಡ್ತೀರಾ. ಏನಂದರೆ, ಇದು ನಮ್ಮ ಕರ್ನಾಟಕ ವಿಶ್ವಕೋಶ, 1000 ಪುಟಗಳಿರುವಂತಹ ಒಂದು ಕೃತಿಯನ್ನು, ಅಂದರೆ ಎಲ್ಲರಿಗೂ ಒಂದು ಸಾಮಾನ್ಯ ಜ್ಞಾನ ಅನ್ನುವಂಥದ್ದು ಬೇಕೇ ಬೇಕು, ಅದು ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೇಬೇಕು. ಆ ನಿಟ್ಟಿನಲ್ಲಿ ನೀವು ಆ ಒಂದು ಕೃತಿಯನ್ನು ತಂದಿರೋದಕ್ಕೆ ಮೊದಲನೇದಾಗಿ ವೀಕ್ಷಕರ ಪರವಾಗಿ, ಚಂದ್ರದ ಪರವಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ ಇಂಥ ಕೃತಿಗಳು ಎಲ್ಲರ ಮನೇಲಿ ಇರಬೇಕಾಗ್ತದೆ ಜ್ಞಾನದ ಅಭಿವೃದ್ಧಿಗೆ. ಈ ಥರದ್ದೇ ಕೃತಿ ತರಬೇಕಂತ ಯಾವಾಗ ಅನ್ನಿಸ್ತು? ನಾವು KS ಓದುವಾಗ, KS ಪರೀಕ್ಷೆ ತಯಾರು ಮಾಡುವಾಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಅರ್ಥಶಾಸ್ತ್ರ, ಕರ್ನಾಟಕ ಭೂಗೋಳ, ಕರ್ನಾಟಕ ರಾಜಕೀಯ, ಈ ವಿಷಯ ಕರ್ನಾಟಕದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಂತಕ್ಕಂಥ ವಿಚಾರಗಳು ಪ್ರಶ್ನೆಗಳಿದ್ದ. ಆದರೆ ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಂತ ಒಂದು ಏಕೈಕ ಕೃತಿಯ ಕೊರತೆ ಕಾಣ್ತದೆ ನನ್ನ ಕಣ್ಣಿಗೆ. ಆ ಕಾರಣಕ್ಕಾಗಿ ಇತಿಹಾಸ, ಭೂಗೋಳ, ವಿಜ್ಞಾನ ತಂತ್ರಜ್ಞಾನ, ಕ್ರೀಡೆ, ರಾಜಕೀಯ ಎಲ್ಲಾ ವಿಷಯಗಳನ್ನು ಕೂಡಿ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಲೇಖಕರಾದ ಅರವಿಂದ್ ಚಕ್ಕೋಡರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ವ್ಯವಸ್ಥಿತವಾಗಿ ಆ ಒಂದು ಬೃಹತ್ ಕೃತಿ ತಯಾರು ಮಾಡಕ್ಕೆ 6 ತಿಂಗಳು ಟೈಮ್ ತೊಗೊಂಡಾರ. 6 ತಿಂಗಳು ಟೈಮ್ ತೊಗೊಂಡು ಅದನ್ನ ಇವತ್ತು ಕೂಡ ಅದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಮೇರು ಕೃತಿ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಈ ರೀತಿಯ ಕೃತಿಗಳು ಬರಬೇಕಾದ್ರೆ ಅದರಲ್ಲಿ ಇರುವಂತಹ ವಿಚಾರಗಳಿರ್ತದೆ, ಅದರಲ್ಲಿ ಒಂದು ಆಕ್ಯುರಸಿ ಇರಬೇಕಾಗ್ತದೆ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಂಥದ್ರಿಂದನೇ ತಗೊಂಡು ಉತ್ತರಗಳನ್ನ ತಗೊಳ್ತಾರೆ. ಎಲ್ಲ ತರದ್ನ ಅಂದ್ರೆ ನಿಮಗೆ ಅದ ಪುಸ್ತಕದ ಬಗ್ಗೆ ಹೇಳ್ಕೋಬೇಕಂತ ಅಂದ್ರೆ ಮುಖ್ಯವಾಗಿ ಏನು ಜಗತ್ತಿಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಿ? ಆ ಪುಸ್ತಕ ಒಂದು ಯಾವುದೇ ಕರ್ನಾಟಕದ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕರ್ನಾಟಕದ ಬಗ್ಗೆ ತಿಳ್ಕೋಬೇಕಂದ್ರೆ ಆ ಪುಸ್ತಕ ಸಮಗ್ರ ಸಂಪೂರ್ಣ ಅಂತ ನನ್ನ ಅಭಿಪ್ರಾಯ. ಪೂರ್ಣ ಪ್ರಮಾಣದ ಅಲ್ಲ, ಯಾವುದೇ ವಿಷಯದ ಕೊರತೆ ಅಥವಾ ಇದು ಉಳಿತನೋ ಇಲ್ಲ, ಆ ರೀತಿ ಅದನ್ನ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟೆ. ಅಂದರೆ ಅದು ಸಿದ್ಧತೆ ಮಾಡುವಂತಹ ಒಂದು ಹಂತ ಹೇಗಿತ್ತು? ಇಷ್ಟೊಂದು 1000 ಒಂದು ಪುಟಗಳು ಬರಬೇಕಾದ್ರೆ ಆ ತಯಾರಿಕಾ ಹಂತದ ಬಗ್ಗೆ ಕೂಡ ಕುತೂಹಲ ಇದೆ ನಮಗೆ. ನಲ್ಲಿ ಪುಟ ಎಷ್ಟಾಯ್ತು ಅನ್ನೋದು ನನಗೆ ಕಲ್ಪನೆ ಇರಲಿಲ್ಲ.
ಆದ್ರೆ ವಿಷಯ ಸಮಗ್ರ ಬರ್ಬೇಕಾಯ್ತ. ಎಷ್ಟೇ ಪುಟ ಆದ್ರೂ ಅದನ್ನ ಅವ್ರ ಲೇಖಕರ ಮಾಡಮ್ಮು ಅದನ್ನ ಹಿಂದಕ್ಕೆ ಸರಿಯಂಬೇಡ, ಅದು ಪುಟ ಬೇಕಾದಷ್ಟಾದ್ರೂ ಕೂಡ ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಕ್ಕಾಗಿ ಅದನ್ನ ಪುಟದ ಬಗ್ಗೆ ನಾವು ಚಿಂತೆ ಮಾಡಲಿಲ್ಲ. ಮತ್ತೊಂದು ದಶಮಾನೋತ್ಸವ ಸಂದರ್ಭದಲ್ಲಿ ಕೃತಿಯನ್ನು ಹೊರತರ್ತೀರಿ, ಅದು ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯ ಕೃತಿಯೂ ಕೂಡ ಆಗಿದೆ. ಈ ಕೃತಿಯ ಬಗ್ಗೆ ಮಾಹಿತಿ. ಚಕ್ರವರ್ತಿ ಭಟ್ಟಾರಕ ಚಕ್ರವರ್ತಿ ಭಟ್ಟಾರಕ ಈ ನಾಡಿನ ಖ್ಯಾತ ವಿಮರ್ಶಕರು HS ರಾಘವೇಂದ್ರ ಅವರ ಅಂತಕ್ಕಂಥ ಅವ್ರು ಕುರಿತಿರ್ತಕ್ಕಂಥ ಇವತ್ತು ಮಹಿಳಾ ಯೂನಿವರ್ಸಿಟಿಗೆ ಅದು ಒಂದು ಪಠ್ಯ ಆಗಿ ಕೂಡ ಹೆಸರು ಮಾಡಿರ್ತಕ್ಕಂಥ. ಇನ್ನು ಈ ಸಾಮಾಜಿಕ ಚಟುವಟಿಕೆಗಳಿದೆಯಲ್ಲ, ಅದರಲ್ಲಿ ನೀವು ಆರ್ಥಿಕ ಸಹಾಯವನ್ನು ನೀಡೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಅದು ಯಾವ ರೀತಿ ತಮ್ಮ ಸಂಸ್ಥೆಯ ಮೂಲಕ ಮಾಡ್ಕೊಂಡು ಬಂದಿರಿ? ಉದ್ದೇಶ ಸಾಮಾಜಿಕವಿರ್ತಕ್ಕಂಥ ಕಳಕಳಿ. ನಾ ಬೆಳೆದು ಬಂದಂಥ ಪರಿಸರ ಇಲ್ಲಿ ಮುಖ್ಯ ಕಾರಣ ಇರ್ತಕ್ಕಂಥ. ನಾ ಬೆಳೆದು ಬಂದಿರತಕ್ಕಂಥ ಒಂದು ಬಡತನ ಹಿನ್ನೆಲೆ ಇರ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಇರ್ತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಬಂದಿರತಕ್ಕಂಥದ್ದು. ನಾವು ಇದ್ದಾಗ, ನಾವು ಕಲಿಯೊಳಗ, ನಾವು ಓದುವಾಗ ನಮಗೆ ಯಾರು ಹೆಲ್ಪ್ ಮಾಡ್ಯಾರೋ ಬಿಡ್ತಾರೋ ಮುಖ್ಯ ಅಲ್ಲ. ಆದ್ರೆ ದೇವ್ರು ನಮ್ಮ ಕೈಯಾಗ ಕೈಯಾಗ ಒಂದಿಷ್ಟು ಏನೋ ಕೊಟ್ಟ ನಂತರ ಸಮಾಜಕ್ಕೆ ಏನೋ ಅದನ್ನ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ವಿಚಾರ. ಅಂದ್ರೆ ಅದು ಕೆರೆ ನೀರನ್ನು ಕೆರೆಗೆ ಚೆಲ್ಲುವಂತಕ್ಕಂಥ ಮಾತಲ್ಲ. ಅದಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ಆರ್ಥಿಕವಾಗಿ ತೊಂದರೆ ಒಳಪಟ್ಟವರು, ರೋಗಕ್ಕೆ ತುತ್ತಾದವರಿಗೆ, ಆಮೇಲೆ ನಮ್ಮ ವಿದ್ಯಾರ್ಥಿಗಳಲ್ಲಿ ತಂದೆ ತಾಯಿಗೆ ಕೂಡ ಏನಾದ್ರು ಸಮಸ್ಯೆ ಆದರೂ ಕೂಡ ಸರ್ ನನ್ನ ಅಪ್ಪಗೆ ತೋರ್ಸ್ಲಕ್ಕೆ ಆಗ್ತಾ ಇಲ್ಲ, ನಮ್ಮ ಅಮ್ಮಗೆ ತೋರ್ಸ್ಲಕ್ಕೆ ಆಗ್ತಾ ಇಲ್ಲ ಅಂಥವ್ರು ಯಾರಾ ಬೇಕಾದ ವಿದ್ಯಾರ್ಥಿ ಬಂದು ಹೇಳಿದ್ರು ಕೂಡ ಅವ್ರು ಸ್ಪಂದನೆ ಮಾಡಿವಿ. ಇವತ್ತು ಕೂಡ ನಾವು ಇಲ್ಲ ಹೋಗಪ್ಪ ಅಂತ ವಾಪಸ್ ಕಳಿಸಲ್ಲ. ಈಗ ನೀವು 3 ತಿಂಗಳಿಗೆ ಒಂದು ಬ್ಯಾಚ್ನಲ್ಲಿ 2,500ದಿಂದ 3,000 ವಿದ್ಯಾರ್ಥಿಗಳ ಮನಸ್ಸನ್ನು, ಹೃದಯವನ್ನು ತಟ್ತಾ ಇದ್ದೀರಿ. ಹಾಗಾಗಿ ಈ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಏನು ಸಮಸ್ಯೆ ಸಾಮಾನ್ಯವಾಗಿರುತ್ತೆ ಅಂತ ತಮ್ಮ ಒಂದು ಭಾವನೆ, ಮತ್ತು ಅವರಲ್ಲಿ ಏನು ತಿದ್ದುಕೊಂಡ್ರೆ ಅವ್ರ ಜೀವನದಲ್ಲಿ ಮುಂದೆ ಬರೋದಕ್ಕಾಗತ್ತೆ ಅಂತ ತಮ್ಗನ್ಸುತ್ತೆ? ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಂತಕ್ಕ ಒಂದೇ ಕೊರತೆ, ಮಾರ್ಗದರ್ಶನ ಕೊರತೆ ಇರ್ತಕ್ಕ. ಸ್ಪಷ್ಟ ಮಾರ್ಗದರ್ಶನ ಸರಿಯಾಗೈತಂದ್ರೆ ಅವ್ರು ದೊಡ್ಡದಾದಂಥ ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕ. ಅವರಲ್ಲಿ ಸ್ಫೂರ್ತಿ ಅದ, ಮಾಡ್ಬೇಕಂತ ಛಲ ಅದ, ಆತ್ಮವಿಶ್ವಾಸ ಅದ. ಬಟ್ ಏನ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಯಾವ್ದು ಓದ್ಬೇಕು, ಎಷ್ಟು ಓದ್ಬೇಕು, ಹೇಗ್ ಓದ್ಬೇಕು, ಓದಿದ್ದು ಹೆಂಗ್ ನೆನಪಿಟ್ಕೊಳ್ಬೇಕು ಅನ್ನೋದು ಅವ್ರಿಗೆ ಐಡಿಯಾ ಇಲ್ಲ. ಬಟ್ ಉಳಿದ ಎಲ್ಲಾ ವಿಷಯದಲ್ಲಿ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಟ್ರ ಯಾವುದೇ ವಿದ್ಯಾರ್ಥಿಗಳಿಂದ ಅವ್ರ ಕಡಿಮೆ ಅಂತ ಇಲ್ಲ ನಾನು ನೋಡಿದ ಪ್ರಕಾರ. ಈ ಭಾಷೆ ಏನಾದ್ರು ಅವ್ರಿಗೆ ತೊಡಕಾಗ್ತಾ ಇದೆಯಾ? ಏನಾದ್ರು ಆಂಗ್ಲ ಭಾಷೆ ಬೇಕು, ಅದರಲ್ಲೆಲ್ಲೋ ಸ್ವಲ್ಪ ಸಮಸ್ಯೆ ಇದೆಯಾ? ಗ್ರಾಮೀಣ ಪ್ರದೇಶದಲ್ಲಿ ಆಂಗ್ಲ ಭಾಷೆ ಸ್ವಲ್ಪ ಮಟ್ಟಿಗೆ ತೊಡಕಾಗಿ ಈ ಕೇಂದ್ರ ಸರ್ಕಾರದ ಒಂದು ಹುದ್ದೆಗಳು ಹೋಲಕ್ಕೆ ಅವ್ರಿಗೆ ತೊಂದರೆ ಆಗಿದೆ. ಕರ್ನಾಟಕದ ಸಂಬಂಧಪಟ್ಟಂಗೆ ಆ ಸಮಸ್ಯೆ ಇಲ್ಲ. ನೀವು ಹೆಚ್ಚಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೀವು ಜಾಸ್ತಿ ತರಬೇತಿ, ನಮಗೆ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತೆ ತರಬೇತಿ ಅಷ್ಟೇ. ಹಾಗಾಗಿ ಇಲ್ಲಿ ನಿಮ್ಮ ಹತ್ರ ಬರ್ತಾ ಇರುವಂತ ವಿದ್ಯಾರ್ಥಿಗಳ ಸಮಸ್ಯೆ ಆಗೋದಿಲ್ಲ, ಅಷ್ಟೊಂದು ಆಗೋದಿಲ್ಲ. ಆದ್ರೂ ನೀವು ಗಮನಿಸಿದ ಹಾಗೆ ಈ ಭಾಷೆಯಿಂದ ಎಲ್ಲ ಕೆಲವು ಕಡೆ ಕೆಲವು ಸಾರಿ ಕೀಳರಿಮೆ ಬರುತ್ತೆ ಅಂತಾರೆ. ನಿಮ್ಗೇನು ಅನಿಸ್ತದೆ? ಬರ್ತದಲ್ಲ ಸದ್ಯಕ್ಕೆ ಈ ಭಾಷೆ ಒಂದೇ ಒಂದು ಇಂಗ್ಲಿಷ್ ಅವನಲ್ಲಿ ಸರಿಯಾಗಿ ಬರ್ತಾ ಇರ್ಲ ಅಂತಂದ್ರ ಆ ಪೇಪರ್ ಕಟ್ಟಬೇಕಾದ್ರೆ ಅವ ಹಿಂದಕ್ಕೆ ಸರಿದ್ ಬರ್ತಾನ. ಅಲ್ಲಿ ನನ್ ಇಂಗ್ಲಿಷ್ ಅದ, ನಾನು ಕಡ್ಡಾಯ ಪಾಸ್ ಆಗ್ಬೇಕು, ಪಾಸ್ ಆಗ್ಲಿಲ್ಲ ಅಂದ್ರ ನನಗ ಅಪಮಾನ ಆಗ್ತದ, ಆ ಪರೀಕ್ಷೆ ಕಟ್ಟುದೇ ಬೇಡತ್ತೆ, ಅದರಿಂದ ದೂರ ಆಗ್ತದ. ಆ ಕಾರಣಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ಸ್ಟಾಫ್ ಸೆಲೆಕ್ಷನ್, ಬ್ಯಾಂಕ್ ಎಕ್ಸಾಮ, LIC ಎಕ್ಸಾಮ ಸಾಕಷ್ಟು ಅವಕಾಶ ಅದ. ಆದ್ರೆ ಒಂದು ಇಂಗ್ಲಿಷ್ ಇರೋ ಕಾರಣಕ್ಕಾಗಿ ಹಿಂದಕ್ಕೆ ಸರಿಯುವಂತ ಸಾಧ್ಯತೆ ಬಹಳಷ್ಟು ಅದ. ಇನ್ನು ಬಿಜಾಪುರ ಅಂತ ಇದ್ದ ಹಾಗೆ ಸಿದ್ದೇಶ್ವರ ಸ್ವಾಮಿಗಳು ಸಾಮಾನ್ಯವಾಗಿ ಜ್ಞಾಪಕಕ್ಕೆ ಬರ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಕೂಡ ತಮ್ಮ ಅಕಾಡೆಮಿಗೆ ಆಗಾಗ ಬಂದು ಭೇಟಿ ನೀಡಿ ಜೊತೆಗೆ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಸಂದರ್ಭ ಸ್ಮರಿಸ್ಕೊಳ್ಳಿ. ಒಂದು ಅವರ ಒಂದು ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೇಳ್ಬೇಕಂತಂದ್ರೆ ಅವ್ರದ್ದು ಒಂದೇ ವಿಚಾರ, ಏನೇ ಮಾಡ್ರಿ ಸಮಾಜಕ್ಕೆ ಒಳ್ಳೇದು ಮಾಡ್ರಿ, ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡಿ, ಮಕ್ಕಳ ಮನಸ್ಸಿನಲ್ಲಿ ಒಂದು ಜ್ಯೋತಿ ಬೆಳಗ್ಸ್ರಿ. ಅವ್ರ ವಿಚಾರ ಆ ಹೊಸದ ಮಕ್ಕಳು ಅವ್ರ ಮುಗ್ಧ ಅವ್ರು ಏನಾರ ಹಾಕ ಅಂತ ಅವ್ರ ಒಂದು ಆದೇಶ ಅದ. ಅವರು ಮತ್ತು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಬ್ಯಾಚ್ಗಳಿಗೆ ಅವ್ರು ಮಾರ್ಗದರ್ಶನ ಮಾಡ್ಯಾರ. ಇವತ್ತು ಕೂಡ ಅವ್ರನ್ನ ನಾವು ಹೃದಯದಲ್ಲಿ
ಇಟ್ಟು ಅವ್ರು ಸ್ಮರಿಸ್ಕೊಳ್ತೀವಿ, ಅವ್ರ ಸೇವೆ ಇರ್ತದೆ. ಒಂದೊಂದು ಚಟುವಟಿಕೆಗಳ ಮೂಲಕ ಹಲವಾರು ಜನರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಚಾಣಕ್ಯ ಕೆರಿಯರ್ ಅಕಾಡೆಮಿ ಬಿಜಾಪುರದಲ್ಲಿ ಬಂದಿದ್ದರ ಸಲುವಾಗಿ ಹಲವಾರು ಮನೆಗಳು ಊಟ ಮಾಡ್ತಾ ಇದೆ ಅಂತ ಯಾರೋ ಹೇಳಿದರು. ಏನಂತೀರಿ ಇದ್ರ ಬಗ್ಗೆ? ಚಾಣಕ್ಯ ಅಕಾಡೆಮಿಯಿಂದ ಕೇವಲ ಚಾಣಕ್ಯ ಕರಿಯರ್ ಅಕಾಡೆಮಿ ಬಿರಾದರ್ ಸರ್ ಅಷ್ಟೇ ಇಲ್ಲಿ ಬೆಳವಣಿಗೆ ಆಗಲಿಲ್ಲ. ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಸ್ಟೇಷನರಿ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಖಾನಾವಳಿಗಳಾಗಿರ್ಬೋದು, ಆಮೇಲೆ ವಿದ್ಯಾರ್ಥಿಗಳಿಗೆ ರೂಮಿನ ವ್ಯವಸ್ಥೆ ಕೂಡ ಮಾಡ್ತಕ್ಕಂಥ PG ಆಗಿರ್ತಕ್ಕ ಟೋಟಲ್ ಆರ್ಥಿಕ ವ್ಯವಸ್ಥೆ ಏನದಲ್ಲ ಅದು ಇಂಪ್ರೂವ್ ಆಗಕ್ಕೂ ಕೂಡ ಒಂದು ಪರೋಕ್ಷ ಕಾರಣ ಚಾಣಕ್ಯ ಅಕಾಡೆಮಿ. ಆ ಒಂದು ಸಂತೋಷ, ಆ ಒಂದು ಖುಷಿ ತಮ್ಮಲ್ಲಿದೆ. ಇದೆ. ಈಗ ಇಷ್ಟೊಂದು ವಿದ್ಯಾರ್ಥಿಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಒಟ್ಟಾರೆ ಈಗ ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂತಹ ಯಾವುದೇ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸನ್ನದ್ಧರಾಗಬೇಕಾದ್ರೆ ಅವರಲ್ಲಿ ಏನು ಗುಣಗಳಿರ್ಬೇಕಂತ ನೀವು ಭಾವಿಸ್ತೀರಿ? ಮೊದಲನೇದಾಗಿ ತಿಳುವಳಿಕೆ ಇರಬೇಕು ಮಸ್ಟ್. ನಾ ಏನು ಓದಬೇಕು, ನಾ ಏನು ಮಾಡಬೇಕು, ನಾನು ಏನು, ನಾ ಮುಂದೆ ಎಲ್ಲಿಗೆ ಹೋಗ್ಬೇಕಂತಕ್ಕಂಥ ಒಂದೇ ವಿಚಾರ ಯಾವುದೇ ಸ್ಪರ್ಧಾರ್ಥಿಗಳಿಗೆ ಇರಬೇಕು. ಬಹಳಷ್ಟು ಸ್ಪರ್ಧಾರ್ಥಿಗಳಿಗೆ ಏನ್ ಮಾಡೋದು, ತಪ್ಪು ಮಾಡೋದು, ಇದು ತಪ್ಪು ಅನ್ನೋದು ಗೊತ್ತಿರ್ತದ. ತಪ್ಪು ಅನ್ನೋದು ಗೊತ್ತಿದ್ರು ಕೂಡ ಅದು ತಪ್ಪು ಮಾಡಿ ತಮ್ಮ ಕಾಲ ಮೇಲೆ ಕಲ್ಲು ಹಾಕೋತಾರ. ಇದು ಒಂದನೇದು. ಎರಡನೇದು ನಂಬಿಕೆ ಕಳ್ಕೊತಾರೆ ಬೇಗನೆ ತಮ್ಮ ಮೇಲೆ. ಈಗ ಒಂದು PSI ಮಾಡ್ಬೇಕು, KS ಮಾಡ್ಬೇಕು, IS ಮಾಡ್ಬೇಕಂತ ಆಸೆ ಇರ್ತದ. ಒಂದು 3 ತಿಂಗಳು 6 ತಿಂಗಳದಾಗ ತಮ್ಮ ಮೇಲೆ ನಂಬಿಕೆ ಕಳ್ಕೊಂಡು ನನ್ನ ಕೈಲಿ ಆಗೋಲ್ಲತ್ರ ಹಿಂದಕ್ಕೆ ಸರಿದು ಬಿಡ್ತಾರೆ. ಅಂದ್ರೆ ಆ ಹಿಂದೆ ಸರಿಯೋದಿದೆಯಲ್ಲ ಅದನ್ನ ತಡೆಗಟ್ಟಬೇಕಾಗ್ತದಲ್ಲ, ಆ ಮಾನಸಿಕವಾಗಿ ಅಲ್ಲಿ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕಾಗ್ತದೆ. ಆ ತುಂಬುವುದಕ್ಕಾಗಿ ನಮ್ಮ ಅಕಾಡೆಮಿ, ನಮ್ಮ ಸ್ಪರ್ಧಾ ಚಾಣಕ್ಯ ಮೂಲಕ ಆಪ್ತ ಸಲಹೆ ಅಂತಕ್ಕಂಥದ್ದು, ಆಮೇಲೆ ಹೊಂಬೆಳಕು ಅಂತ ಹೇಳ್ತಾರೆ, 3 ವ್ಯಕ್ತಿತ್ವದ ವಿಷಯಗಳನ್ನ ಅವ್ರಿಗೆ ಇದು ಮಾಡ್ಕೊಂಡಿವಿ. ಇನ್ನೊಂದು ವಿಚಾರ ಏನ್ ಮಾಡಿವಿ, ಪ್ರತಿ ಜಿಲ್ಲೆಯಲ್ಲಿ ಕೂಡ ಉಚಿತ ಕಾರ್ಯಾಗಾರ ಅವ್ರಿಗೆ ಆತ್ಮವಿಶ್ವಾಸ ತುಂಬೋದಕ್ಕಾಗಿ, ಅವರ ನಂಬಿಕೆಯನ್ನು ಇನ್ನಷ್ಟು ಹೆಚ್ಚಿಸೋದಕ್ಕಾಗಿ ಅದನ್ನ ಅಕಾಡೆಮಿಯಿಂದ 2006ರಿಂದ ಉಚಿತ ಕಾರ್ಯಾಗಾರ ಮಾಡಕತ್ತೆ. ಮತ್ತೆ ಹೋಗಿ ಕೋಚಿಂಗ್ ತಗೋಬೇಕು ಅಂತ ಅಂದ್ರೆ ನಮ್ಮ ಜೇಬಲ್ಲಿರೋದನ್ನ ಸ್ವಲ್ಪ ಖರ್ಚು ಮಾಡಬೇಕು, ಜಾಸ್ತಿ ಆದರೆ ನಾವು ಹೋಗೋಕ್ಕಾಗಲ್ಲ ಅನ್ನುವಂತಹ ಭಾವನೆ ಇರ್ತದೆ. ಚಾಣಕ್ಯ ಕೆರಿಯರ್ ಅಕಾಡೆಮಿ ಈ ನಿಟ್ಟಿನಲ್ಲಿ ಯಾವ ಥರ ಒಂದು ಅಂದರೆ ಫೀಸ್ ಸ್ಟ್ರಕ್ಚರು ನೀವು ಬಡವರಿಗೆ ನಿಲ್ಕೋರ, ಶ್ರೀಮಂತರಿಗೆ ನಿಲ್ಕೋರ, ಯಾವ ಥರ? ಪಿ ದೃಷ್ಟಿಯಿಂದ ನೋಡಿದ್ರೆ ಇವತ್ತು ನಾ ಹೇಳ್ತಾ ಇಲ್ಲ, ಅನೇಕ ವಿದ್ಯಾರ್ಥಿಗಳು ಅಥವಾ ಅಕಾಡೆಮಿ ಹೊರಗಡೆ ಇರೋ ಅಭಿಪ್ರಾಯ, ರಾಜ್ಯದಲ್ಲಿ ಅತಿ ಕಡಿಮೆ ಫೀ ಅತಿ ಹೆಚ್ಚು ಕ್ವಾಲಿಟಿ ಕೊಡುವಂತ ಸಂಸ್ಥೆ ಅಂತ ಹೆಸರಾಗಿದೆ. ಅತಿ ಕಡಿಮೆ ಫೀ ಅತಿ ಹೆಚ್ಚು ಕ್ವಾಲಿಟಿ. ಆ ಕ್ವಾಲಿಟಿಯಲ್ಲಿ ನನ್ನ ಒಂದು ಉದ್ದೇಶನೇ ಅಕಾಡೆಮಿ ಬಂದ ವಿದ್ಯಾರ್ಥಿಗಳು ಹೋಗುವಾಗ, ಕೋಚಿಂಗ್ ಬಿಟ್ಟು ಹೋಗುವಾಗ, ಅವರು ನಾವು ಬಂದದ್ದು ತಪ್ಪಾಯ್ತು, ನಾವು ಕೊಟ್ಟ ಹಣ ಮೋಸ ಆಯ್ತು ಅಂತ ಅನ್ಸ್ಕೊಂಡು ಹೋಗಬಾರ್ದು ಅನ್ನೋ ತತ್ತು ಇಟ್ಕೊಂಡೆ 15 ವರ್ಷ ಹಗಲ ರಾತ್ರಿ ಇಲ್ಲಿ ಕೆಲಸ ಮಾಡಕ್ಕೆ. ಯಾರಾದ್ರೂ ಬಂದು ಇದರಿಂದ ಲಾಭ ತಗೊಂಡು ವಾಪಸ್ಸು ಏನಾದ್ರೂ ನಾವು ಚಾಣಕ್ಯ ಕೆರಿಯರ್ ಅಕಾಡೆಮಿಗೆ ಹಣ ಕೊಡಬೇಕಂತ ಯಾರಾದ್ರೂ ಬಂದಿದ್ದಿದೆಯಾ? ಇಲ್ಲಿಂದ ಲಾಭ ತಗೊಂಡು ಹೋದವರು ಎಷ್ಟೋ ಜನ? ಸುಮ್ಮನೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಯಾಕಂದರೆ ಸಾಮಾನ್ಯವಾಗಿ ಪ್ರತಿಫಲವನ್ನು ಪಡೆಯೋದು ಜಾಸ್ತಿ, ನಿರೀಕ್ಷೆ ವಾಪಸ್ ಕೊಡೋದು ಕಡಿಮೆ ಅಂತಾರೆ. ಅದು ಕೂಡ ಜಾಸ್ತಿ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮಂಥವ್ರ ಅನುಭವ ಹೇಗೆ? ನನ್ನ ವಿದ್ಯಾರ್ಥಿಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಒಂದ್ಸಲ ಪೇಮೆಂಟ್ ಆದ ನಂತರ ಯಾವ ವಿದ್ಯಾರ್ಥಿ ಕಡೆಯಿಂದ ಕೂಡ ₹1 ಕೂಡ ಅದ್ ನಿರೀಕ್ಷೆ ಇಲ್ಲ. ಆದ್ರೆ ಯಾರಾದ್ರೂ ಕೊಟ್ಟಿದಾರ ಅಂತ ಕೊಟ್ಟರು ಕೂಡ ತೊಳದ ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತದ. ಅದಕ್ಕೆ ಯಾರು ಆತರ ಯಾಕಂದ್ರೆ ತೊಳದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಯಾರು ಆ ಸಾಹಸಕ್ಕೆ ಮಾಡ್ಲಕ್ ಹೋಗಿಲ್ಲ, ನಾನು ಕೇಳಿಲ್ಲ. ಇವತ್ತು ಸ್ಪರ್ಧೆ ಅಂತ ಇದ್ದಂಗೆ ಅಯ್ಯೋ ಸ್ಪರ್ಧೆನಲ್ಲಿ ಹೋಗ್ಬೇಕಾ, ಅಷ್ಟೊಂದು ಜನ ಎಕ್ಸಾಮಿಗೆ ಕೂತ್ಕೊಂಡಿದಾರಂತೆ, ಅಷ್ಟು ಅಪ್ಲಿಕೇಶನ್ ಬಂದಿದೆಯಂತೆ, ನನಗಾಗತ್ತಾ ಅಂತಾರೆ. ಆದ್ರೆ ಅಂಥದ್ದನ್ನ ಹೆಂಗ್ ನೀವು ಬ್ರೇಕ್ ಮಾಡ್ತಾ ಇದ್ದೀರಿ? ಅವ್ರ ಬಲ್ಲೆ ಹೇಳ್ಬಿಡ್ತೀವಿ, ಸಂಖ್ಯೆ ಮುಖ್ಯ ಅಲ್ಲ, ಗುಣಮಟ್ಟ ಮುಖ್ಯ ಅಂತ ಹೇಳ್ತೇನೆ. ಇವತ್ತು ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕೋರ್ ಸಂಖ್ಯೆ ಜಾಸ್ತಿ ಅದಾರ, ಆದ್ರೆ ಓದುವರ ಸಂಖ್ಯೆ ಕಡಿಮೆ ಅದಾರ. ಓದೋರ್ ಸಂಖ್ಯೆನೇ ಕಡಿಮೆ, ಓದೋರ್ ಸಂಖ್ಯೆ, ಆ ಕ್ವಾಲಿಟಿ ಓದೋದಲ್ಲ ಅದು ಕಡಿಮೆ ಅದ. ಸಂಖ್ಯೆ ಅಪ್ಲಿಕೇಶನ್ ಆಗ್ತಾರೆ ಬಾಳ. ಈಗ ನಿಮ್ಮ ಒಂದು ವಿಚಾರ ಇಲ್ಲಿ ವಿದ್ಯಾರ್ಥಿಗಳಿಗೆ, ವೀಕ್ಷಕರಿಗೆ, ಅಭ್ಯರ್ಥಿಗಳಿಗೆ ತಿಳಿಸ್ತಕ್ಕಂಥದ್ದು, ಸಂಖ್ಯೆ ನೋಡಿ ಬಹಳಷ್ಟು ಏನ್ ಮಾಡ್ತಾರ, ಹಿಂದಕ್ಕೆ ಸೇರಿತಾರ. ಬಟ್ ಕೆಲವ್ರು ಹೇಳ್ತಾರ, ನಾವು ಓದಿವ್ ಸರ ಪ್ರಾಮಾಣಿಕ ಹಗಲ ರಾತ್ರಿ ಓದಿವಿ ಅಂತ ಹೇಳ್ತಾರ. ಹಗಲ ರಾತ್ರಿ ಓದೋದಂದ್ರ ಪರೀಕ್ಷೆ ಸಂದರ್ಭದಲ್ಲಿ ಹಗಲ ರಾತ್ರಿ ಓದೋದಲ್ಲ, ನಿರಂತರ 5-6 ತಿಂಗಳ 1 ವರ್ಷ ಓದೋದನ್ನ ಪರಿಶ್ರಮ ಅಂತೇನೆ. ಇವ್ರು ವಿದ್ಯಾರ್ಥಿಗಳು
ಎಕ್ಸಾಮ್ ಟೈಮ್ದಾಗ ಓದ್ತಾರಲ್ಲ ಅದು ಪರಿಶ್ರಮ ಅಂತಾರ, ಅದು ತಪ್ಪಂತ ನನ್ನ ವಿಚಾರ. ಬಿರಾದಾರ್ ಅವರೇ, ತಮ್ಮ ಜೊತೆ ಮಾತಾಡ್ತಾ ಇದ್ದಾಗ ಇನ್ನೊಂದು ಗೊತ್ತಾಯ್ತು, ಏನಂದ್ರೆ ತಾವು ಒಬ್ಬ ಶಿಕ್ಷಕರಾಗಿ ನಿರಂತರವಾಗಿ ಓದ್ತಾ ಇರ್ತೀರಿ ಅಂತ. ಯಾಕೆಂದ್ರೆ ಒಂದೊಂದು ಸರಿನೂ ಹಲವಾರು ಬೆಂಗಳೂರಿಗೆ ಬಂದರೆ ಸರ್ 40 ಪುಸ್ತಕ ತೊಗೊಂಡೋಗ್ತೀವಿ, 50 ಪುಸ್ತಕ ತೊಗೊಂಡೋಗ್ತೀವಿ ಅಂತ ಹೇಳ್ತೀರಿ ಅಂತ. ಒಬ್ಬ ಶಿಕ್ಷಕ ಅಪ್ಡೇಟ್ ಆಗಿ ಅಪ್ಗ್ರೇಡ್ ಆಗಬೇಕಾದ್ರೆ ಹೇಗೆ ಪ್ರಯತ್ನಗಳನ್ನು ಮಾಡಬೇಕಂತೀರಿ? ಭಾಳ ಮುಖ್ಯವಾದಂಥ ಪ್ರಶ್ನೆ ಇರ್ತಕ್ಕಂಥದ್ದು, ನಿರಂತರ ಓದುಗ ಮಾತ್ರ ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ ಇದೆ. ನಾನು ಹೊಸ ವಿಚಾರಗಳನ್ನು ಪಡೆಯದೆ ಆ ವಿದ್ಯಾರ್ಥಿಗೆ ಹೇಳಿದ್ರೆ ಏನತ್ತ, ಬಿಡಪ್ಪ ಇದೇ ಬ್ಯಾಚ್ನಾಗ ಅದೇ ವಿಷಯ ಹೇಳೋಣ, ಮೊನ್ನೆನು ಇದೇ ಹೇಳೋಣ ಅಂತೇಳಿ ನಾವು ಮಾರ್ಕೆಟ್ನಾಗ ಒಂದು ಮಾರ್ಕೆಟ್ ಅಂತೀವಿ, ಮಾರ್ಕೆಟ್ನಾಗ ಔಟ್ಡೇಟೆಡ್ ಆಗಿ ಬಿಡ್ತೀನಿ ಇರ್ತಕ್ಕ. ಅದರಲ್ಲಿ ವಿದ್ಯಾರ್ಥಿಗಳು ಹೋಗಿಂತ ನಾವು ಹೆಚ್ಚು ಓದಕ್ಕಂಥದ್ದು ಇಂಗ್ಲಿಷ್ನಲ್ಲಿರುವಂಥ ಎಲ್ಲ ಪರ್ಸನಾಲಿಟಿ ಪುಸ್ತಕ, ಕನ್ನಡದಲ್ಲಿರುವಂಥ ಎಲ್ಲ ಪರ್ಸನಾಲಿಟಿ ಪುಸ್ತಕ, ಆತ್ಮಚರಿತ್ರೆ, ಜೀವನ ಚರಿತ್ರೆ ಎಲ್ಲ ನಾನು ಮೊದಲು ಹೋಗ್ತೇನೆ. ಆ ಓದಿ ಆ ಅನುಭವ ಆ ವಿಚಾರ ಮಕ್ಕಳಿಗೆ ಹಂಚ್ಕೊಂಡು ಈ ಪುಸ್ತಕ ನೀವು ಓದ್ರಿ, ಅದನ್ನ ಒಳ್ಳೆ ಆ ಪುಸ್ತಕ ಓದುವುದರಿಂದ ಲಾಭ ಇದೆ ಅನ್ನೋದನ್ನ ತುಂಬಾ ಅರ್ಥ ಮಾಡಿಸ್ತೇನೆ. ಅರ್ಥ ಮಾಡಿಸಿ ಅವ್ರಿಗೆ ಓದ್ಲಕ್ಕೆ ಪ್ರೇರಣೆ ಕೊಡಿಸ್ತೇನೆ. ಇದು ಓದ್ರಿ, ಆದ್ರೆ ಏನ್ ಬದುಕದ, ಏನ್ ವಿಚಾರ ಅಂದ್ರ ರುಚಿ ಹಚ್ಚಬೇಕಂತಾರ ನಮ್ಮಲ್ಲಿ ಬಿಜಾಪುರ ಕಡೆ ಒಂದು ರುಚಿ. ಆ ರುಚಿ ಹಚ್ಚಿಬಿಟ್ರೆ ತಾನೇ ಅವ್ರು ಮುಂದರ್ಕೋತಾರೆ. ರುಚಿ ಹಚ್ಚಿಸೋ ಕೆಲಸ ಅಂತೂ ಮಾಡಬೇಕು. ನೀವು ಇಷ್ಟೊಂದು ಪುಸ್ತಕ ಓದೋದ್ರಿಂದ, ಏಕೆಂದ್ರೆ ಓದೋದು ಈಗ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತೀರಿ, ಆದ್ರೆ ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಬೇಕಂದ್ರೆ ಓದದೇ ವಿಧಿನೇ ಇಲ್ಲ. ಸೊ ನಾವು ಓದ್ಲೇಬೇಕಾಗ್ತದೆ. ಆ ಓದುವ ಒಂದು ಹವ್ಯಾಸವನ್ನ ರೂಢಿಸ್ಕೊಳ್ಬೇಕಾದ್ರೆ ಪೋಷಕರು ಕೂಡ ಈ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಅಲ್ಲೊಂದು ಪುಟ್ಟ ಒಂದು ಗ್ರಂಥ ಭಂಡಾರ ತರ ಮನೆಯಲ್ಲಿ ಇಡುವಂಥದ್ದು, ಈ ಥರದ್ದೆಲ್ಲ ಲಾಭ ಆಗುತ್ತೆ ಅಂತಾರೆ. ಪೋಷಕರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಯಾಕೆ ನೀವು ವಿದ್ಯಾರ್ಥಿಗಳನ್ನಷ್ಟೇ ನೀವು ಟ್ಯಾಕಲ್ ಮಾಡ್ತಾ ಇದ್ದೀರಿ, ಆದರೆ ಅವ್ರ ಜೊತೆಗೆ ಪೋಷಕರು ಬರ್ತಾರೆ. ಅವ್ರಿಗೆ ಇಲ್ಲ ನಿಮ್ಮ ಮಕ್ಕಳಿಗೆ ಯಾವ ಥರ ನೀವು ಮಾರ್ಗದರ್ಶನ ನೀಡಬೇಕಂತ ಕೇಳ್ತೀರಿ? ಒಂದು ಒಳ್ಳೆ ಪ್ರಶ್ನೆ ನಿಮ್ಮಿಂದ. ನಾ ಈ ಪ್ರಶ್ನೆನೇ ನಿರೀಕ್ಷಣೆ ಮಾಡಿದ್ದಿಲ್ಲ ಇರ್ತಕ್ಕಂಥ. ಪೋಷಕರ ಒಂದು ದೃಷ್ಟಿಯಿಂದ ನೋಡಿದಾಗ ಬಹಳ ನಮ್ಮ ಮಕ್ಕಳನ್ನ ಅರ್ಧ ಕೆಡಿಸೋರೆ ಪೋಷಕರಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಯಾವ ರೀತಿ ಈಗ ತನ್ನ ಮಗ ಏನ್ ಓದ್ತಾನ, ಯಾವ ಪುಸ್ತಕ ಓದ್ತಾನ, ಯಾವ ಕಾಲೇಜ್ನಾಗ ಅದನ, ಅವ ಎಷ್ಟು ಮಾರ್ಕಸ್ ತೆಗೆದುಕೊಂಡನ ಅನ್ನೋದು ನಮ್ಮ ಪೋಷಕರು ನೋಡ್ಲಾರ್ಕ ಎಷ್ಟೋ ಯುವಕ ಯುವತಿಯರು ದಾರಿ ತಪ್ಪ್ಯಾರ. ಒಂದು ತಾಸರ ನಮ್ಮ ಪೋಷಕರಿಗೆ ಎಲ್ಲರಿಗೂ ಹೇಳ್ತಕ್ಕಂಥ, ನಿಮ್ ಮಗ ಏನ್ ಮಾಡ್ತಾನ, ನಿಮ್ ಮಗಳು ಏನ್ ಮಾಡ್ತಾಳ, ಒಂದ್ ತಾಸರ ದಿನಕ್ಕೆ ಒಂದ್ ತಾಸರ ಅವ್ರ ಜೋಡಿ ಬೆರೆತು ಅವ್ರ ನೋವುಗಳಿಗೆ ಸ್ಪಂದನೆ ಮಾಡಿದ್ರ ಆ ತಪ್ಪಾಗುವಂತ ಸಮಸ್ಯೆ ಕಡಿಮೆ ಆಗ್ತಾವ. ಇವ್ರು ಯಾವಾಗ ಎಚ್ಚರ ಆತಂದ್ರ ಮಗ ಪೊಲೀಸ್ ಸ್ಟೇಷನ್ ಕುತ್ತಾಗೆ ಎಚ್ಚರ ಆತಾರ, ಅಲ್ಲಿ ತಾನೇ ಎಚ್ಚರ ಆಗೋದು ನನ್ನ ಅಭಿಪ್ರಾಯ. ಹೋಯ್ ತಪ್ಪು ಮಾಡಿ ಅಲ್ಲಿ ಒಳಗೆ ಕುತ್ತಾಗೆ ಬಿಫೋರೇ ಎಚ್ಚರ ಆದ್ರ ಅವ್ರನ್ನ ಒಂದು ಒಳ್ಳೆ ಮಾರ್ಗ. ಡಾಕ್ಟರ್ಗಳು ಸಾಮಾನ್ಯ ಕೇಳಿದ್ರೆ ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಆ ರೀತಿ ಪಾಲಕರು ಒಂದು ಎಚ್ಚರ ವಹಿಸ್ಬೇಕು. ಆಮೇಲೆ ಪಾಲಕರು ನನ್ನ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ತೆಗೆದುಕೊಂಡಾಗ, ಸರ್ ನಮ್ ನಾನು ಇವತ್ತು ಓದ್ಲಾರ್ಕ ಸಮಸ್ಯೆ ಆಗಿದ್ದೆ ನಮ್ಮ ಅಪ್ಪ ಅಮ್ಮನ ಕಾರಣ ಅಂತಾರ. ಕೆಲವರು ವ್ಯತ್ಯಾಸ ಮಾಡ್ತಾರೆ, ಹಿರಿ ಮಗಳಿಗೊಂದು ಸಣ್ಣ ಮಗಳಿಗೊಂದು ಭೇದ ಭಾವ ಮಾಡ್ತಾರೆ. ಮಗನಿಗೊಂದು ಮಗಳಿಗೊಂದು, ನೀನು ಮಗಳಿ ಅಂತ ನೀ ಏನು ಗಂಡನ ಮನೆಗೆ ಹೋಗ್ತಿಯಲ್ಲ, ನೀ ಯಾಕೆ ನೌಕರಿ ಮಾಡ್ತಿ, ಅವ ಮೊದಲು ಕೋಚಿಂಗ್ ತಗೊಳ್ಳಿ, ನೀ ಬೇಕಾದ್ರೆ ಇದು ಆಗ್ಬಾರ್ದು. ಯಾವುದಕ್ಕ ಎಲ್ಲಾ ರೀತಿ ಹೆಣ್ಣಿರ್ಲಿ ಗಂಡಿರ್ಲಿ ಅವ್ರಿಗೆ ಸ್ಫೂರ್ತಿ ಕೊಟ್ಟು ಮುನ್ನಡೆಸರ ಆ ಮಕ್ಕಳು ಮನೆಗೆ ಆಸ್ತಿ ಆಗ್ತಾರ. ಇನ್ನೊಂದು ನಾ ಪಾಲಕರಿರ್ತಕ್ಕಂಥ ಆ ಮಕ್ಕಳ ಎದುರುಗಡೆನೆ ಕುಡಿದು ಡ್ರಿಂಕ್ಸ್ ಮಾಡಿ ಕೆಲವು ತಂದೆ ತಾಯಿ ಹೊಲಸು ಶಬ್ದ ಬೈದಿರ್ತಕ್ಕಂಥದ್ದು ಕೂಡ ನನ್ನ ಕೈಯ ಕಲಿತು ವಿದ್ಯಾರ್ಥಿನಿಯರ ಅಭಿಪ್ರಾಯ. ಅದಕ್ಕೆ ಮಕ್ಕಳಿಗೆ ಆ ರೀತಿ ನಿಂದನೆ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಎರಡು ತಪ್ಪು ಕುಡಿಯೋದು ತಪ್ಪು, ಅವಾಚ್ಯ ಶಬ್ದಗಳಿಂದ ಕೆಲವೊಂದು. ನಿನ್ನೆ ಆ ಹುಡುಗಿ ನೋ ಎಕ್ಪರ್ಸ್ ಸರ್, ನಮ್ಮ ತಂದೆನೇ ಸ್ವತಃ ಮಗಳ ನಮ್ಮ ತಂದೆ, ನೀ ಯಾರ ಜೋಡಿ ರೋಡ್ ಹೋಗು, ಯಾಕದಿ ಮನ್ಯಾಗಂತ ಅಂದಾಗ ಅಂತ ಮಾತುಗಳನ್ನ ಆಡಿದಾಗ ಬೇರೆ ತರ ಆಗಿಬಿಡುತ್ತೆ. ಇದು ಮಕ್ಕಳ ಸಮಸ್ಯೆ ಇರ್ತಕ್ಕಂಥ. ಇದು ನಮ್ಮ ಪಾಲಕರು ಅರ್ಥ ಮಾಡಿಕೊಂಡ್ರ, ಆ ಮಕ್ಕಳಿಗೆ ಒಂದ್ ಸ್ವಲ್ಪ ಬೆಂಬಲ ಕೊಟ್ರ ಅವರು ಆ ಮನೆಗೆ ಆಸ್ತಿ ಆಗ್ತಾರ, ಆ ಮನೆಗೆ ಕೀರ್ತಿ ತರ್ತಾರ ಅಂತ ಅಭಿಪ್ರಾಯ. ಇಲ್ಲ, ತುಂಬಾನೇ ಚೆನ್ನಾಗಿ ಹೇಳಿದ್ರಿ ತಾವು. ಯಾಕಂದ್ರೆ ಇವತ್ತು ಅದರ ಅಗತ್ಯ ತುಂಬಾ ಇದೆ, ಬಹಳ ತುಂಬಾ ಇದೆ. ಆ ನಿಟ್ಟಿನಲ್ಲಿ ನೀವು ಮಾರ್ಗದರ್ಶನ ನೀಡಿದಿರಿ. ಕೊನೆಯದಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ನ ಎಲ್ಲ
ಈ ಚಂದನ್ ಟಿವಿಯ ವೀಕ್ಷಕರಿಗೆ ನಾನು ಹೇಳುವುದಿಷ್ಟೇ, ಸಮೀಪದ ಆಕರ್ಷಣೆಯಿಂದಾಗಿ ದೂರದ ಆನಂದವನ್ನು ಕಳ್ಕೊಳ್ಬೇಡಿ. ಸಮೀಪದ ಆಕರ್ಷಣೆ ಅದ ಇರ್ತಕ್ಕ ಏನೇನು ಈಗ ಸಣ್ಣ ಆಕರ್ಷಣೆ ಈ ದೂರದ ಆನಂದದಲ್ಲ, ಆ ದೂರದ ಆನಂದ ಕಳ್ಕೊಳ್ಕೋಬೇಡಿ. ಆ ದೂರದ ಆನಂದ ಪಡ್ಕೊಳ್ಬೇಕಾದ್ರೆ ಈಗಲಿಂದನೇ ಹಗಲ ರಾತ್ರಿ ಅಲ್ಲಿ ಪರಿಶ್ರಮ, ಸ್ಫೂರ್ತಿ, ಉತ್ಸಾಹದಿಂದ ಅದು ಮುನ್ನಡೆಸಿದ್ರೆ ಯಶಸ್ವಿ ಆಗ್ತಿರಂತ ನನ್ನ ಭಾವನೆ. ಎನ್ ಬಿರಾದಾರ ಅವರೇ, ತಮ್ಮ ಒಂದು ಅನುಭವದ ಬಗ್ಗೆ, ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಬಗ್ಗೆ, ತಮ್ಮ ಸಾಧನೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತುಂಬ ಸುಲಲಿತವಾಗಿ ಅನುಭವದ ಮಾತುಗಳನ್ನು ಆಡಿದಿರಿ. ಅದಕ್ಕಾಗಿ ವೀಕ್ಷಕರ ಪರವಾಗಿ, ಚಂದನದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ.